ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ. ಯಾಚೆ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಗ್ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲಭೆ. ತಾನ್ ವಂದೇ ಧೇನುಪಾಚಾರ್ಯ ತತ್ವಜ್ಞಾನಾರ್ಥ ಸಿದ್ಧೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಅಸೇಢ ಸನ್ಮಂಗಲಾನಿ ಸಂತು ಶ್ಲೋಕೈಕ ಶ್ರವಣಪಠನ ಮಾತ್ರೇಣ ಉಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟುತರೆ. ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ವಿಷ್ಣು ಸಹಸ್ರನಾಮ ಬೃಹತಿ ಸಹಸ್ರ ತುಲನಾತ್ಮಕ ವಿವರಣಾರಂಭೆ ಸತಿ ತಥಾ ಚಾತುರ್ಮಾಸ್ಯ ಜ್ಞಾನಸತ್ರಾಂಗ ಮಹಾಭಾರತ ತತ್ವನಿರ್ಣಯ ಪ್ರವಚನಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ. ಹರಿ ಓಂ. ಹರಿ ಓಂ. ನಿನ್ನೆ ದಿವಸ ನಾವು 3-4 ಜನ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಮಹಾನುಭಾವರ ಚರಿತ್ರೆಯನ್ನು ಕೇಳಿದ್ದೆ. ಸಂಕಟ ಬಂದಾಗ ಇವರ ಹತ್ರ 20 ಜನ ಸಜೆಷನ್ ಕೇಳಲಿಕ್ಕೆ ಹೋಗ್ತೇವೆ. ನಿಮಗೆ ಯಾರನ್ನು ಹತ್ತಿರ ನಿಮ್ಮ ಯೋಗಕ್ಷೇಮ ಕೇಳ್ತೀರಂಥ ಗುರುಗಳ ಹತ್ರ ಮೊದಲೇ ಪ್ರಶ್ನೆ ಮಾಡಿ, ಅವರ ಹತ್ರ ನಿಮ್ಮ ಕಷ್ಟ ಹೇಳಿಕೊಳ್ಳಿ. ಆನಂತರ ದೇವರ ಮನೆಯಲ್ಲಿರುವ ಮಧ್ವಾಚಾರ್ಯರು, ಟೀಕಾಕೃತ್ಪಾದರು, ರಾಘವೇಂದ್ರ ಸ್ವಾಮಿಗಳು, ರಘುತ್ತಮರು, ವಾದಿರಾಜರು, ವ್ಯಾಸರಾಜರು, ರಘುತ್ತಮರು ಮೊದಲಾಗಿರ್ತಕ್ಕಂತಹ ಮಹಾನುಭಾವರ ಅಥವಾ ಈಗ ನಮ್ಮ ಎದುರಿಗಿರ್ತಕ್ಕಂತಹ ಶ್ರೀ ಸತ್ಯಾತ್ಮರ ಫೋಟೋವನ್ನು ಇಟ್ಟು ಅವ್ರ ಹತ್ರ ಎದುರಿಗೆ ನಿಮ್ಮ ಎಲ್ಲ ಕಷ್ಟ ಹೇಳ್ಕೊಳ್ಳಿ. ಹೇಳ್ಬಿಡಿ, ನಂದೆಲ್ಲ ಕಷ್ಟದ ಭಾರ ನಿಮ್ಮ ಮೇಲೆ ಹಾಕಿದ್ದೇನೆ.
ಅದನ್ನು ನಿಸ್ತರಿಸೋದು ನಿಮ್ಮ ಜವಾಬ್ದಾರಿ ಅಂತ ಶ್ರದ್ಧೆಯಿಂದ ಭಕ್ತಿಯಿಂದ ಆ ಗುರುಗಳ ಎದುರು ಕೂತ್ಕೊಳ್ಳಿ. ಕಷ್ಟ ಸುಖ ಹೇಳ್ಕೊಳ್ಳೋದಿದ್ರೆ ಆ ಗುರುಗಳ ಮುಂದೆ ಹೇಳ್ಕೊಳ್ಳಿ. ಅಳೋದಿದ್ದರೆ ಅವ್ರ ಎದುರಿಗೆ ಅಳಿ, ನಗೋದಿದ್ದರೆ ಅವ್ರ ಎದುರಿಗೆ ನಗಿ. ಬೇರೆ ಯಾರು ಕಾಲಿಡೋ ಕಾರಣವಿಲ್ಲ. ಗುರುವಂತರ್ಗತ ಪರಮಾತ್ಮ ಬೇಗನೆ ಅನುಗ್ರಹ ಮಾಡ್ತಾನೆ ಗುರುಗಳ ಮುಖಾಂತರ ಬಂದಿರತಕ್ಕಂಥ ಶಿಷ್ಯರ ಮೇಲೆ. ನಾನು ಹೇಳಿದ್ದನ್ನು 3-4 ಉದಾಹರಣೆಗಳನ್ನು ಹೇಳಿದ್ದೇನೆ. ಸಾವಿರ ಉದಾಹರಣೆಗಳನ್ನು ನಾನು ಪ್ರತ್ಯಕ್ಷ ಕಂಡಿದ್ದೇನೆ. ಗುರುಗಳ ಅನುಗ್ರಹ ಪಾತ್ರನಾಗಿರ್ತಕ್ಕಂಥ ವ್ಯಕ್ತಿ ಅವರಿಂದ ಕೈಯಿಂದ ಪಡೆದ ಸ್ವಲ್ಪ ಮಂತ್ರಾಕ್ಷತೆ ಅವರ ಜೀವನವನ್ನು ಬದಲಾಯಿಸಿರ್ತಕ್ಕಂಥ ಅನೇಕ ಸಂದರ್ಭಗಳನ್ನು ನಾನು ಕಂಡಿದ್ದೆ. ಇಂತಹ ಗುರುಗಳ ನಮಗಿರುವಾಗ, ಗುರುಪರಂಪರೆ ಇರುವಾಗ ನಾವು ಅವರನ್ನು ಬಿಟ್ಟು ಬೇರೆ ಕಡೆಗೆ ಹೋದರೆ ದೇವ್ರನ್ನ ಕ್ಷಮಿಸ್ತಾನ? ದೇವ್ರು ಕ್ಷಮಿಸೋದಿಲ್ಲ. ಮೊನ್ನೆ ನಾವು ನಮ್ಮನ್ನೆಲ್ಲ ವಿಶಿಷ್ಟ ಸ್ಥಾನದಲ್ಲಿ ಸ್ಥಿರವಾಗಿ ಇಡ್ತಾನೆ ಅಂತಕ್ಕಂತಹ ವ್ಯಕ್ತಿಗೆ ಧ್ರುವ ಅಂತ ತಿಳ್ಕೊಂಡಂತೇಳಿ ಹೆಸರು. ನಾನು ಇನ್ನೂ ಬೃಹತಿ ಸಹಸ್ರದ ಶ್ಲೋಕದ ಕಡೆಗೆ ನೋಡಿರಲಿಲ್ಲ. ಆದರೂ 3 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ನಮ್ಮಲ್ಲಿ ಬಂದಿದ್ದರು. ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡೋರು, ಆದರೆ ಪರ್ಮನೆಂಟ್ ಇಲ್ಲ. ವರ್ಷಕ್ಕೆ 1 ತಿಂಗಳು ಮನೆ ಕಳಿಸ್ತಿದ್ರು, ಆದರೆ ಮತ್ತೆ ತೆಗೆದುಕೊಳ್ತಿದ್ರು. ಯಾಕಂದರೆ ಇವರಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸ್ಕಿಲ್ ಇತ್ತು ಕೆಲಸ ಮಾಡೋದು. 3-4 ವರ್ಷ ಇದೇ ರೀತಿ ಆಯಿತು. ಅವ್ರಿಗೆ ಭಾಳ ಬೇಸರ ಆಯಿತು. ತಂದೆ ತಾಯಿ ವಯಸ್ಸಾಗಿತ್ತು, ಬೇರೆ ಊರಿಗೆ ಹೋಗುವಂತಿಲ್ಲ, ಆದರೆ ಇಲ್ಲಿ ಪರ್ಮನೆಂಟ್ ಮಾಡ್ತಾಯಿಲ್ಲ. ನನ್ನ ಹತ್ರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಹೇಳಿದೆ, ಪರಮಾತ್ಮನ ಧ್ರುವನ ಅಂತರ್ಗತನಾದ ಧ್ರುವನಾಮಕನಾಗಿರ್ತಕ್ಕಂಥ ಪರಮಾತ್ಮನನ್ನು ಅವರು ಪುರುಷರಿದ್ದರು, ಬ್ರಾಹ್ಮಣರಿದ್ದರು ಅಂತ ಓಂ ಧ್ರುವಾಯ ನಮಃ ಓಂ ಅಂತಿಕೊಂಡು ಅಂತೇಳಿ ಅವರಿಗೆ ನಾನು ಏನೋ ಒಂದು ಪರಮಾತ್ಮ ಶಾಶ್ವತ ಸ್ಥಾನ ಧ್ರುವನಿಗೆ ಕೊಟ್ಟಿದ್ದಾನೆ, ತನ್ನ ಉಳಿಗೆ ಬದುಕರು ಕೊಡ್ತಾನೆ ಅಂತನ್ನೋ ಒಂದು ಆಶೆಯಿಂದ ನಾನು ಅವ್ರಿಗೆ ಹೇಳಿದ್ದೆ. ಆದರೆ ಎಷ್ಟು ಆಶ್ಚರ್ಯ ಅಂತ ತಿಳ್ಕೊಂಡಂತಂದರೆ 2 ತಿಂಗಳ ನಂತರ ಅವರು ಬಂದರು, ನನ್ನ ಪರ್ಮನೆಂಟ್ ಮಾಡಿದ್ದಾರೆ ಅಂತ ತಿಳ್ಕೊಂಡಂತೆ. ಒಂದೊಂದು ಹೆಸರು, ವಿಷ್ಣು ಸಹಸ್ರನಾಮದ ಹೆಸರು ಜೀವನದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಅನುಕೂಲತೆಯನ್ನು ತಂದು ಕೊಡ್ತವೆ. ಇಂತಹ ಪರಮಾತ್ಮನಿಗೆ 57ನೇ ಹೆಸರು ಅಗ್ರಾಹ್ಯ. ಚಾತುರ್ಮಾಸ್ಯದಲ್ಲಿ ತರಕಾರಿ ಬರ್ತದೇನ್ರಿ, ಅಗ್ರಾಹ್ಯ, ತೆಗೆದುಕೊಳ್ಬೇಡಿ ಅಂತ ಅರ್ಥ. ಚಾತುರ್ಮಾಸ್ಯದಲ್ಲಿ ಹಣ್ಣುಗಳು ಅಗ್ರಾಹ್ಯ. ಹಾಗಾದರೆ ಪರಮಾತ್ಮನು ಅಗ್ರಾಹ್ಯನೇ. ಇಲ್ಲೂ ಅಗ್ರಾಹ್ಯ ಅಂತ ದೇವರ ಹೆಸರು, ಏನು ಮಾಡೋಕ್ಕೆ? ಯಾರೋ ಒಬ್ಬರು ಭಾಳ ವರ್ಷದಿಂದ ಬಂದಿದ್ದರು. ಇಲ್ಲರಿ ಶಾಖವ್ರತ ಅಂದರೆ ಶಾಖ ಬಿಡೋದು, ದಧಿ ವ್ರತ ಅಂತಂದರೆ ದಧಿ ಬಿಡೋದು ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಹಾಗಾದರೆ ಪತಿವ್ರತ ಅಂತ ತಿಳ್ಕೊಂಡಂತಂದ್ರೆ ಏನು ಮಾಡಬೇಕು? ಪತಿಯನ್ನು ಬಿಡಬೇಕೇನು ಅಂತ. ಪಾಪ ಅವಳು ತಮಾಷೆಗೋಸ್ಕರ ಬಂದಿರಲಿಲ್ಲ, ಅವಳಿಗೆ ಸಮಸ್ಯೆ. ವ್ರತ ಅಂತಂದ ಕ್ಷಣಕ್ಕೇನೆ ಆ ವಸ್ತುವನ್ನು ಬಿಡಬೇಕು ಅಂತ ತಲೆಯಲ್ಲಿ ಪಾಪ. ಏನು ರೀ ಈಗ ಹೇಳ್ತಾರೆ ಶಾಸ್ತ್ರದಲ್ಲಿ, ಹೀಗೆ ಕೇಳಿದ್ದಾರೆ, ಗಂಡನ ಯಾಕೆ ಬಿಡ್ಲಿಕ್ಕೆ ಸಾಧ್ಯ ಇದೆ? ಅದೇ ಪತಿವ್ರತ ಮಾಡಿರಿ ಆಗಿರಿ ಅಂತ ಹೇಳ್ತಾರೆ. ನಾನು ಅಂತಂದರೆ ಹಾಗಲ್ಲ. ವ್ರತ ಅಂದರೆ ಒಂದು ನಿಯಮ, ಅದಕ್ಕೆ ಬೇರೆ ಅದನ್ನು ಬಿಡುವುದು ಒಂದು ನಿಯಮ,
ಅವನನ್ನು ಪೂಜಿಸುವುದು ಒಂದು ನಿಯಮ. ಈ ರೀತಿಯಾಗಿ ಬೇರೆ ಬೇರೆ ಉದ್ದೇಶದಿಂದ ಅದು ನಿಯಮ ಇರ್ತದೆ. ಪತಿಯನ್ನು ಬಿಡೋದಲ್ಲ ಅಂತ ತಿಳ್ಕೊಂಡಂತನೋ ತಿಳಿದುಕೊಳ್ಬೇಕು. ಇಲ್ಲಿ ಪರಮಾತ್ಮ ಅಗ್ರಾಹ್ಯನೇ. ಸಂಸ್ಕೃತದಲ್ಲಿ ಗ್ರಹ ಅಂತಂದ್ರೆ ಹಿಡಿಯೋದು, ಪಾಣಿಗ್ರಹಣ, ಕೈಯನ್ನು ಹಿಡಿಯೋದು ಅಂತ ಅರ್ಥ. ಹೆಂಡತಿ ಕೈ ಹಿಡಿದು ಅಗ್ನಿಗೆ ಪ್ರದಕ್ಷಿಣೆ ಮಾಡೋದು ಅಂತ ಅರ್ಥ. ಸೂರ್ಯಗ್ರಹಣ ಅಂತಂದರೆ ಸೂರ್ಯನು ವಿಶಿಷ್ಟ ಗ್ರಹಗಳ ಜೊತೆಯಲ್ಲಿ ಸೇರಿಕೊಂಡು ಮಧ್ಯದಲ್ಲಿ ಚಂದ್ರ ಬರೋದರಿಂದಾಗಿ, ಮಧ್ಯದಲ್ಲಿ ಸೂರ್ಯ ಬರೋದರಿಂದಾಗಿ ಏನು ಆ ಗ್ರಹಗಳು ಮರೆಯಾಗ್ತಾರೆ, ಅದಕ್ಕೆ ಗ್ರಹಣ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಗೋಗ್ರಹಣ ಅಂತಂದರೆ ಹಸುವನ್ನು ತೆಗೆದುಕೊಳ್ಳೋದು ಅಂತ ಅರ್ಥ. ಇಲ್ಲಿ ಗ್ರಹಣ ಹಿಡಿಯೋದು ಯಾರನ್ನು ಎಂದಿಗೂ ಯಾವ ಕ್ರಮದಿಂದಲೂ ಹಿಡಿಲಿಕ್ಕೆ ಸಾಧ್ಯವಿಲ್ಲವೋ ಅಂತಹ ವ್ಯಕ್ತಿ ಭಗವಂತ. ಅವನನ್ನು ಎಂದಿಗೂ ಕೂಡ ಶತ್ರುಗಳು, ದೈತ್ಯರು, ಅಸುರರು ಆ ಪರಮಾತ್ಮನನ್ನು ಹಿಡಿಲಿಕ್ಕೆ ಸಾಧ್ಯವಿಲ್ಲ. ಅಂಥ ವ್ಯಕ್ತಿ. ದೇವತೆಗಳಿಗೆ ಯುದ್ಧದಲ್ಲಿ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಶ್ರೇಯಸ್ಸನ್ನು ಕೊಡ್ತಕ್ಕಂಥವನು ಅಗ್ರಾಹ್ಯ. ಅಷ್ಟೇ ಅಲ್ಲ, ನಮ್ಮ ಸಂಸಾರದ ಯುದ್ಧದಲ್ಲಿಯೂ ಕೂಡ ಪರಮಾತ್ಮ ತಾನು ಅಗ್ರಾಹ್ಯನಾಗಿ ನಮಗೆ ಸಂಸಾರದ ಯುದ್ಧದಲ್ಲೂ ಜಯವನ್ನು ತಂದು ಕೊಡ್ತಾನೆ. ಅಷ್ಟೇ ಅಲ್ಲ, ಇನ್ನೊಂದೇ ಅರ್ಥ ಇದೆ. ಗ್ರಹ ಅಂತ ತಿಳ್ಕೊಂಡಂತಂದರೆ ನಮಗೆ ಹಿಡಿದು ಕೊಡುವವನು ಅಂತ ಅರ್ಥ, ನಮ್ಮನ್ನು ತನ್ನ ಹತ್ರ ಕಳೆದುಕೊಳ್ತಕ್ಕಂಥವನು ಅಂತ ಅರ್ಥ. ಹೀಗಾಗಿ ಅಗ್ರಾಹ್ಯಾಯ ನಮಃ, ಅಗ್ರಾಹ್ಯಾಯ ನಮಃ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮ ಏನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ, ಹೌದಪ್ಪ, ನಾನು ನಿಮ್ಮ ಕೈಗೆ ಸಿಕ್ಕೋದಿಲ್ಲ, ಆದರೆ ನಿಮ್ಮನ್ನು ನಾನು ಹಿಡಿಲಿಕ್ಕೆ ಸಾಧ್ಯ ಇದೆ, ಅದಕ್ಕೋಸ್ಕರ ಬನ್ನಿ ಮೋಕ್ಷ ಕೊಡ್ತೇನೆ ನಿಮಗೆ ಅಂತ ತಿಳ್ಕೊಂಡು, ಬನ್ನಿ ನಿಮಗೆ ಸಂಸಾರದಲ್ಲಿ ಸಫಲತೆಯನ್ನು ಕೊಡ್ತೇನೆ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಈ ಅಗ್ರಾಹ್ಯ ಶಬ್ದದಿಂದ ಶತ್ರುಗಳ ಮೇಲೆ ವಿಜಯ, ಆನಂತರ ಮೋಕ್ಷ ಹಾಗೂ ಪುರುಷಾರ್ಥಗಳ ಪ್ರಾಪ್ತಿ. ಈ ಫಲ ಈ ಅಗ್ರಾಹ್ಯ ಅಂತ ತಿಳ್ಕೊಂಡಂಥ ಹೆಸರಿಗೆ ಇದೆ. ಬೃಹತಿ ಸಹಸ್ರದ ಮಂತ್ರವನ್ನು ನೋಡೋಣ. ನೀವಿಬ್ಬರು ಕೂಡ ಹೇಳಿ. ನೋವ ಬೋಲನ್ ಸಹಸ್ರಪ್ರಧನೇಷು ಚ ಉಗ್ರ ಉಗ್ರಾಭಿರೋತಿಭಿಃ ಇಂದ್ರಂ ವಯಂ ಮಹಾದನ ಇಂದ್ರಮರ್ಭೆ ಹವಾಮಹೇ ಯುಜಂ. ಓಂ ಇನ್ನೊಮ್ಮೆ ಹೇಳ್ರಿ. ಓಂ ನೋವ ಸಹಸ್ರಪ್ರಧನೇಷು ಚ ಉಗ್ರ ಉಗ್ರಾಭಿರೋತಿಭಿಃ ಇಂದ್ರಂ ವಯಂ ಮಹಾದನ ಇಂದ್ರಮರ್ಭೆ ಹವಾಮಹೇ ಯುಜಂ. ಓಂ. ಇದು 57ನೇ ಬೃಹತಿ ಸಹಸ್ರದ ಮಂತ್ರ. ಇಲ್ಲಿ ಇಂದ್ರ ಅಂತಿಕೊಂಡಂತಂದರೆ ಪರಮೇಶ್ವರ 6 ಷಡೈಶ್ವರ್ಯ ಸಂಪನ್ನನಾಗಿ, ಷಡ್ಗುಣೈಶ್ವರ್ಯ ಸಂಪನ್ನನಾಗಿರ್ತಕ್ಕಂಥ ಪರಮಾತ್ಮ ಇಂದ್ರ. ನಿನಗೆ ಉಗ್ರ ಅಂತ ತಿಳ್ಕೊಂಡಂತೇಳಿ ಹೆಸರು. ಯಾಕೆ? ಅಸುರರಿಗೆ, ದುಷ್ಟರಿಗೆ ಪರಶುರಾಮನಾಗಿ, ನರಸಿಂಹನಾಗಿ, ಆನಂತರ ವರಾಹರೂಪಿಯಾಗಿ ಅತ್ಯಂತ ಅವ್ರ ಮೇಲೆ ಕ್ರೂರತೆಯಿಂದ ಆಕ್ರಮಣವನ್ನು ಮಾಡ್ತಿ. ಆದ್ದರಿಂದ ನಿನಗೆ ಉಗ್ರ ಅಂತ ತಿಳ್ಕೊಂಡಂತೇಳಿ ಹೆಸರು. ಅದಕ್ಕೋಸ್ಕರವೇ ನರಸಿಂಹದೇವರಿಗೆ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹ. ಉಗ್ರ ಅಂತ ತಿಳ್ಕೊಂಡಂತಂದ್ರೆ ಏನು?
ಉಗ್ರ ಅಂತ ತಿಳ್ಕೊಂಡಂತಂದರೆ ಇವನನ್ನು ಯಾರೂ ಹಿಡಿಯಲು ಸಾಧ್ಯವಿಲ್ಲ, ಅಷ್ಟು ವಿಶಾಲನಾದ ವ್ಯಕ್ತಿ ಇದ್ದಾನೆ. ಗಾಳಿಯನ್ನು ಕೈಯಲ್ಲಿ ಹಿಡಿದಿಡ್ಲಿಕ್ಕಾಗ್ತದೆ? ನೀರನ್ನು ಕೈಯಲ್ಲಿ ಹಿಡಿದುಕೊಂಡಿರ್ಲಿಕ್ಕಾಗ್ತದೆ? 1 ನಿಮಿಷ ಹಿಡ್ಬೋದು, 2 ನಿಮಿಷ ಹಿಡಿಬೋದು. ಆಕಾಶವನ್ನು ಕೈಯಲ್ಲಿ ಹಿಡಿಯೋಕ್ಕಾಗ್ತದೆ? ಹಾಗೆ ಪರಮಾತ್ಮನನ್ನು ನಾವು ಹಿಡಿಲಿಕ್ಕಾಗೋದಿಲ್ಲ. ಉಗ್ರ ಅಂದರೆ ಏನರ್ಥ? ಗ್ರಹಣ ವಿಷಯದಲ್ಲಿ ಸಂಸ್ಕೃತದಲ್ಲಿ ಅಂತಿಕೊಂಡಂತಂದರೆ ಬೇಡ ಅಂತ ಅರ್ಥ. ಬೇಡ ಅಂತ ಅರ್ಥ. ಉಗ್ರ ಗ್ರಹಣ ವಿಷಯದಲ್ಲಿ ಯಾರಿಗೂ ಕೂಡ ನಿನ್ನನ್ನು ಹಿಡಿಲಿಕ್ಕಾಗೋದಿಲ್ಲ, ಆದ್ದರಿಂದ ಅವನಿಗೆ ಅಗ್ರಾಹ್ಯ ಅಂತ ಹೇಳಿ ಹೆಸರು. ಅದಕ್ಕೋಸ್ಕರವೇ ಪಾರ್ವತಿ ಘೋರವಾದ ತಪಸ್ಸನ್ನು ಮಾಡುವಾಗ ಅವರ ಅಮ್ಮ ಬಂದು ಹೇಳ್ತಾಳೆ, ಮಾ ಬೇಡ ಮಗಳೇ, ಇಷ್ಟು ಘೋರವಾದ ತಪಸ್ಸನ್ನು ಮಾಡೋದು ಬೇಡ ಅಂತ ತಿಳ್ಕೊಂಡಂತೇಳಿ ಮಾ ಅಂತ ತಿಳ್ಕೊಂಡಂತೇಳಿ 2 ಅಕ್ಷರಗಳನ್ನು ಉಪಯೋಗಿಸ್ತಾಳೆ. ಆನಂತರ ಏನು? ಯುದ್ಧೇಶು, ಯುದ್ಧಗಳಲ್ಲಿ, ವಾಜೇಶು ಅಂತ ತಿಳ್ಕೊಂಡಂತಂದರೆ ವಾಜ ಅಂತಂದು ಯುದ್ಧ. ಇಲ್ಲಿ ಯುದ್ಧ ಯಾವುದು? ಸಹಸ್ರಪ್ರಧನೇಶು. ಸಾವಿರ ಜನರು ಸೇರಿ ಮಾಡ್ತಕ್ಕಂತಹ ಪ್ರಧಾನ ಅಂದರೆ ಯುದ್ಧ. ಯುದ್ಧದಲ್ಲಿ ಅವ ನಮ್ಮನ್ನು ರಕ್ಷಣೆ ಮಾಡು. ಸಹಸ್ರಪ್ರಧನೇಶು ಚ, ಸಾವಿರ ಜನರು ಸೇರಿ ಮಾಡುವ ಯುದ್ಧದಲ್ಲಿ ನಮ್ಮನ್ನು ಸಂರಕ್ಷಣೆ ಮಾಡು. ಅಥವಾ ಉಗ್ರಾಭಿ ಊತಿಭಿ, ಉಗ್ರಾಭಿರೂತಿಭಿ ಅವ. ಉಗ್ರಾಭಿರೂತಿಭಿ ಅತ್ಯಂತ ಭೀಕರರಾಗಿರ್ತಕ್ಕಂತಹ ಶತ್ರುಗಳು ಅಂತೇನಿದ್ದಾರೆ, ಅಂಥವರ ಮಧ್ಯದಿಂದ ದುಷ್ಟರಿಗೆ ಉಗ್ರನಾದ ಪರಮಾತ್ಮನೇ ನಮ್ಮನ್ನು ಅವ ಸಂರಕ್ಷಣೆ ಮಾಡು. ಯಾಕಂತಂದರೆ ಮಹಾಧನ ಇಂದ್ರಂ ಅರ್ಭೆ ಹವಾಮಹೆ. ಪರಮಾತ್ಮ, ನಿನ್ನನ್ನು ನಾವು ಆವಾಹನ ಮಾಡ್ತೇವೆ, ನಿನ್ನನ್ನು ಸ್ತೋತ್ರ ಮಾಡ್ತೇವೆ. ಯಾಕೆ? ನಮಗೆ 2 ಸಂಪತ್ತಿಗಳು ಬೇಕಪ್ಪ ಪರಮಾತ್ಮ. ಒಂದು ಮಹಾಧನ, ಅತಿ ಶ್ರೇಷ್ಠವಾದ ಸಂಪತ್ತು ಮೋಕ್ಷ. ಮೋಕ್ಷದ ಪ್ರಾಪ್ತಿಗೆ ನೀನು ಹೊರತು ಬೇರೆ ಗತಿ ಇಲ್ಲ. ಆನಂತರ ಅರ್ಭೇಚ, ಮೋಕ್ಷ ಪಡಲಿಕ್ಕೆ ದೂರ ಇದೆಯಲ್ಲ, ಈಗ ಸಂಸಾರದಲ್ಲಿ ಬಿದ್ದೇವೆ. ಈ ಸಂಸಾರ ಸಂಗ್ರಾಮದಲ್ಲಿಯೂ ಕೂಡ ನೀನು ನಮಗೆ ಪುರುಷಾರ್ಥಗಳನ್ನು ಕೊಡುತ್ತೆ, ಮೋಕ್ಷವನ್ನು ಕೊಡುತ್ತೆ. ಮೋಕ್ಷವನ್ನು ಕೊಡುತ್ತೆ ಅಂತಲ್ಲಿ ಶಬ್ದ ಯಾವುದಿದೆ? ಯುಜಂ. ಸಂಸ್ಕೃತದಲ್ಲಿ ಯುಜ ಅಂದರೆ ಯೋಗ ಅಂತ, ಒಂದಕ್ಕೊಂದು ಕೂಡೋದು ಅಂತ ಅರ್ಥ. ಅಂದರೆ ಮೋಕ್ಷವನ್ನು ಸಂಸಾರವನ್ನು ಕೂಡ ನಮಗೆ ಅದರ ಯೋಗ ಮಾಡಿ ಕೊಡ್ತಿ, ಅದನ್ನು ತಂದು ಕೊಡ್ತಿ. ಸಕಲ ಪುರುಷಾರ್ಥದಾತ್ರನಾಗಿದ್ದೆ ಪರಮಾತ್ಮ. ಹವಾಮಹೆ, ನಿನ್ನನ್ನು ಕುರಿತು ಹೋಮ ಹವನಾದಿಗಳನ್ನು ಮಾಡ್ತೇವೆ ಪರಮಾತ್ಮ. ನಿನ್ನನ್ನು ಸ್ತೋತ್ರ ಮಾಡ್ತೇವೆ, ನಿನ್ನ ಆವಾಹನ ಮಾಡ್ತೇವೆ. ನಮ್ಮ ಮೇಲೆ ಪರಮಾನುಗ್ರಹ ಮಾಡು. ಪರಮಾತ್ಮ ಯಾಕೆ
ಅಗ್ರಾಹ್ಯ ಅಂತಿಕೊಂಡಂತ ಅನಿಸ್ಕೊಳ್ತಾನೆ. ಈ ಭಗವಂತನನ್ನು ತಮ್ಮ ವಶ ಮಾಡಿಕೊಳ್ಳಬೇಕು ಅಂತ ಹೇಳಿ ಅಸುರರು ಎಂದೆಂದೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಂದರ್ಭ ಉದ್ಯೋಗ ಪರ್ವದಲ್ಲಿ ಬಂದಿರತಕ್ಕಂಥ ಸಂದರ್ಭ. ಕೃಷ್ಣ ಪಾಂಡವರ ದೂತನಾಗಿ ಸಂಧಿಯ ನೆವದಿಂದ ಕೌರವರ ಉತ್ಸಾಹವನ್ನು, ಕೌರವರಿರ್ತಕ್ಕಂಥ ಧೈರ್ಯವನ್ನು ನಾಶಪಡಿಸಿ ಯುದ್ಧಕ್ಕಿಂತ ಮೊದಲೇ ಅವರಿಗೆ ಮಾನಸಿಕವಾಗಿ ನಾಶಪಡಿಸೋದಕ್ಕೋಸ್ಕರ ಕೃಷ್ಣ ಸಂಧಿಯ ನೆವದಿಂದ ಕೌರವರ ಹತ್ರ ಬರ್ತಾನೆ. ದುರ್ಯೋಧನ ಕರೀತಾನೆ ಅವನನ್ನು, ನಮ್ಮನೆ ಊಟಕ್ಕೆ ಬಾ ಅಂತ ಹೇಳ್ಕೊಂಡು. ನಿನಗೋಸ್ಕರ ದುಶ್ಯಾಸನನ ಮನೆ ಖಾಲಿ ಮಾಡಿ ಎಲ್ಲ ಥರದ ಅಡುಗೆ ಮಾಡಿದ್ದೇವೆ, ಬಾ. ಅಲ್ಲಿ ನಿನಗೆಲ್ಲ ಸಿಗ್ತದೆ. ಉತ್ತರ ಪ್ರದೇಶದ ಪರಾಠನೂ ಸಿಗ್ತದೆ, ಕಲ್ಕತ್ತಾ ರಸಗುಲ್ಲ ಸಿಗ್ತದೆ, ಆನಂತರ ಪಂಜಾಬಿಗಳ ರೊಟ್ಟಿ ಸಿಗ್ತದೆ, ರೋಟಿ ಸಿಗ್ತದೆ, ಆನಂತರ ಮಹಾರಾಷ್ಟ್ರದ ಉಸಳ್ ಪಾವ್, ಪಾವ್ ಸಿಗಂಗಿಲ್ಲ, ಪಾವ್ ಬಂದು ಬೇರೆ ಕಡೆದು, ಉಸಳ್ ಭಾಜಿ ಸಿಗ್ತದೆ. ಆನಂತರ ಕರ್ನಾಟಕದ ಇಡ್ಲಿ ದೋಸೆ ಸಿಗ್ತದೆ, ಮಾಡಿಸಿದ್ದೆ. ತಾತ್ಪರ್ಯ ಎಲ್ಲ ಪ್ರದೇಶದ ಅಡುಗೆ ಮಾಡಿದ್ದೆ. ನಮ್ಮನೆಗೆ ಬಾಂದ್ ಕರೆದ. ಪರಮಾತ್ಮ ಹೇಳ್ದ, ನಿನ್ನ ಮನೆಗೆ ಊಟಕ್ಕೆ ಬರೋದಿಲ್ಲ ನಾನಂತ. ಸರ್ವತಾ ನಿಮ್ಮ ಮನೆಗೆ ಊಟಕ್ಕೆ ಬರೋದಿಲ್ಲ. ದುರ್ಯೋಧನ ಕೇಳಿದ, ಯಾಕೆ? ನಾನು ದ್ವೇಷ ಮಾಡ್ತಕ್ಕಂಥವ್ರ ಮನೆಗೆ ಹೋಗೋದಿಲ್ಲ. ಯಾಕೆಂತಂದರೆ ದ್ವೇಷ ಮಾಡೋರು ಮನೆಗೆ ಊಟಕ್ಕೆ ಹೋಗಬಾರ್ದು ಅಂತ ನಿಯಮ ಇದೆ. ದುರ್ಯೋಧನ ಹೇಳ್ತಾನೆ, ನಾನು ನಿನ್ನನ್ನೆಲ್ಲ ದ್ವೇಷ ಮಾಡಿದ್ದೇನೆ? ಕೃಷ್ಣ ಹೇಳ್ತಾನೆ, ನನ್ನ ಪ್ರಾಣವನ್ನು ದ್ವೇಷ ಮಾಡ್ತೀಯ, ಅದಕ್ಕೋಸ್ಕರ ನಿನ್ನ ಮನೆಗೆ ಬರೋದು. ನಿನ್ನನ್ನು ದ್ವೇಷ ಮಾಡೋದಿಲ್ಲ ಅಂದರೆ ನಿನ್ನ ಪ್ರಾಣಗಳನ್ನು ನಂದೆಲ್ಲ ದ್ವೇಷ ಮಾಡ್ತೇನೆ. ಅದಕ್ಕೆ ಅವನು ಹೇಳ್ದ, ಮಮ ಪ್ರಾಣ ಹೇ ಪಾಂಡವ. ಪಾಂಡವರು ನನ್ನ ಪಂಚಪ್ರಾಣ ಇದ್ದಂತೆ. ಅವರನ್ನು ದ್ವೇಷ ಮಾಡ್ತೀಯ, ಆಗ ನನ್ನನ್ನು ದ್ವೇಷ ಮಾಡಿದಂತೆ. ಜ್ಞಾನಿಗಳನ್ನು ದ್ವೇಷ ಮಾಡೋದು ಅದು ಪರಮಾತ್ಮನ ದ್ವೇಷ ಮಾಡಿದಂತೆ. ಯಾಕೆ? ಜ್ಞಾನಿಗಳ ಹೃದಯದಲ್ಲಿ ಪರಮಾತ್ಮ ಇರ್ತಾನೆ, ಜ್ಞಾನಿಗಳು ಪರಮಾತ್ಮನ ಹೃದಯದಲ್ಲಿರ್ತಾರೆ. ಇಷ್ಟು ಅನ್ಯೋನ್ಯ ಸಂಬಂಧ. ನಮ್ಮಲ್ಲಿ ಎಷ್ಟೋ ಕೆಲವು ಯೂಟ್ಯೂಬ್ ನಡೆಸ್ತಕ್ಕಂಥವರಿದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ದಿನಾಲು ಸ್ವಾಮಿಗಳಿಗೂ ಉತ್ತರಾದಿ ಮಠಕ್ಕೂ ನಮ್ಮ ಗುರುಗಳಾಗಿರ್ತಕ್ಕಂಥ ಮಾಹುಲಿ ಆಚಾರ್ಯರಿಗೂ ಪ್ರತಿ ಎಪಿಸೋಡ್ನಲ್ಲಿ ಬೈತಾನೆ ಇರ್ತಾರೆ. ಅಂದರೆ ಅವರು ಎಷ್ಟು ಭಗವಂತನ ದ್ವೇಷ ಮಾಡ್ತಿರಬೇಕು ಕಲ್ಪನೆ ಮಾಡಿಕೊಳ್ಳಿ. ಭಗವದ್ಭಕ್ತರ ದ್ವೇಷ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮನ ದ್ವೇಷ. ದುರ್ಯೋಧನಿಗೆ ಅಪಮಾನವಾಯಿತು. ಅದಕ್ಕಾಗಿ ಅವನೇನು ಮಾಡ್ದ? ಪ್ಲ್ಯಾನ್ ಮಾಡ್ದ. ಮಧ್ಯಾಹ್ನ ಊಟ ಆದಮೇಲೆ ಮಧ್ಯಾಹ್ನದ ಸಭೆಯಲ್ಲಿ ಕೃಷ್ಣನನ್ನು ಕಟ್ಟಿ ಹಾಕಿಬಿಡು ಅಂಥೇಳಿ ಎಲ್ಲ ತಯಾರು ಮಾಡಿದ್ದಾನೆ. ವಿದುರನ ಗುಪ್ತಚಾರರು ಬಹಳ ಗಟ್ಟಿ. ಸುದ್ದಿ ವಿದುರನಿಗೆ ಹೋಯಿತು. ವಿದುರನ ಮನೆಗೆ ಪರಮಾತ್ಮ ಊಟಕ್ಕೆ ಹೋಗಿದ್ದ.
ವಿದುರ ಹೇಳ್ತಾನೆ, ಕೃಷ್ಣ ನಮ್ಮನೆ ಹಿಂದಿನ ಒಂದು ಕಾಲ್ದಾರಿ ಇದೆ, ಅದು ಇಳಿದು ಹೋದ್ರೆ ಅಂತಿಕೊಂಡಂಥ ನದಿ ಇದೆ, ಅಲ್ಲಿಂದ ದೋಣಿ ತಯಾರಿದೆ, ಆ ಕಡೆ ನೀನು ದಾಟ್ಬಿಡು, ಅಲ್ಲಿ ವಾಹನ ತಯಾರಿದೆ, ನೀನು ಹಸ್ತಿನಾವತಿ ಹೋಗ್ಬಿಡು. ಇದು ಪಾಂಡವರಿದ್ದಲ್ಲಿ ಉಪಪ್ಲವ್ಯ ನಗರಕ್ಕೆ ಹೋಗ್ಬಿಡು ಅಂತಿಕೊಂಡು ಪರಮಾತ್ಮ ಹೇಳ್ದ, ನಾನು ಹಾಗೆ ಕಳ್ಳರಂತೆ ಓಡ್ಲಿಕ್ತಕ್ಕಂಥ ವ್ಯಕ್ತಿ ಅಲ್ಲ. ಇಲ್ಲ, ನೀನು ನನ್ನ ಕಟ್ಟಾಕ್ಬೇಕಂತ ಮಾಡಿದ್ದಾನೆ. ಪರಮಾತ್ಮ ಹೇಳ್ದ, ಅಗ್ರಾಹ್ಯೋಹಂ, ಜಗತ್ತಿನಲ್ಲಿ ಯಾರೂ ನನ್ನನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನನ್ನ ಹೆಸರು ಅಗ್ರಾಹ್ಯ. ಯಾವ ಶತ್ರುಗಳು ನಮ್ಮನ್ನು ಮುಟ್ಟಬಾರದು ಅಂತಿಕೊಂಡು ನಮಗೆ ಇಷ್ಟ ಇದ್ದರೆ, ಯಾವ ದುಷ್ಟಶಕ್ತಿ ನಮ್ಮನ್ನು ಮುಟ್ಟಬಾರದು ಅಂತ ಇಷ್ಟ ಇದ್ದರೆ, ಆಗ ನಾವು ಅಗ್ರಾಹ್ಯಾಯ ನಮಃ ಅಗ್ರಾಹ್ಯಾಯ ನಮಃ ಅಂತಿಕೊಂಡಂತ ಜಪ ಮಾಡ್ಬೋದು. ಯಾಕೆ ಅಂತಂದರೆ ಈ ಪರಮಾತ್ಮ ದುಷ್ಟರಿಂದ ನಮ್ಮನ್ನು ಸಂರಕ್ಷಣೆಯೂ ಮಾಡ್ತಾನೆ, ಆ ನಂತರ ಸಾಂಸಾರಿಕ ಯುದ್ಧದಲ್ಲಿಯೂ ಜಯವನ್ನು ತಂದು ಕೊಡ್ತಾನೆ, ಮೋಕ್ಷವನ್ನು ಕೂಡ ಕೊಡ್ತಾನೆ. ಇದಕ್ಕಿಂತ ಮತ್ತೇನು ಬೇಕು? ದುಷ್ಟೈ ಅಗ್ರಾಹ್ಯ ದುಷ್ಟೈ ಗ್ರಾಹ್ಯ ನ ಭವತಿ. ದುಷ್ಟರು ಯಾರನ್ನು ಹಿಡಿಲಿಕ್ಕೆ ಸಾಧ್ಯವಿಲ್ಲವೋ ಅಂಥ ಸ್ವತಂತ್ರ ವ್ಯಕ್ತಿ ಪರಮಾತ್ಮನಿಗೆ ಅಗ್ರಾಹ್ಯ ಅಂತಿಕೊಂಡಂತ ಹೆಸರು. ಸಂಸ್ಕೃತದಲ್ಲಿ ಗ್ರಹಣ ಅಂತಂದರೆ ತಿಳಿದುಕೊಳ್ಳೋದು ಅಂತ ಅರ್ಥ, ಗ್ರಹೀತುಂ ಅಂದರೆ ಜ್ಞಾತುಂ ಅಂತ ಅರ್ಥ. ಯಾವನನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲವೋ ಅಂಥ ಪರಮಾತ್ಮನಿಗೆ ಅಗ್ರಾಹ್ಯ ಅಂತೇಳಿ ಕರೀತಾರೆ. ಗ್ರಹೀತುಂ ಜ್ಞಾತುಂ ಯೋಗ್ಯ ಗ್ರಾಹ್ಯ. ಯಾವನನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ ಅವನಿಗೆ ಗ್ರಾಹ್ಯ ಅಂತಿಕೊಂಡಂತ ಹೆಸರು. ಯಾರನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ಅಂಥ ಅನಂತ ಮಹಿಮೆಯಿಂದ ಯುಕ್ತನಾಗಿದ್ದಾನೆ, ಅಂಥ ಭಗವಂತನಿಗೆ ಅಗ್ರಾಹ್ಯ ಅಗ್ರಾಹ್ಯ ಅಂತಿಕೊಂಡಂತ ಹೆಸರು. ತಲವಕಾರ ಉಪನಿಷತ್ ಭಾಷ್ಯದಲ್ಲಿ, ತಲವಕಾರ ಅಂತ ಕೇನು ಉಪನಿಷತ್, ಅಗಮ್ಯಂ ಸರ್ವದೇವೈಶ್ಚ, ಎಲ್ಲ ದೇವತೆಗಳು ಕೂಡ ಅವನನ್ನು ಪಡೀಲಿಕ್ಕೆ ಅವನ ಹತ್ರ ಹೋಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಪರಿಪೂರ್ಣತ್ವ ಹೇತುತಃ, ಪರಿಪೂರ್ಣನಾಗಿದ್ದಾನೆ. ಪರಿಪೂರ್ಣನಾದದ್ದನ್ನು ನಾನು ಹಿಡಿತೇನೆ ಅಂತ ತಿಳ್ಕೊಂಡಂತ ಹೇಗೆ ಸಾಧ್ಯ ಇದೆ? ಸಾಧ್ಯವಿಲ್ಲ. ಯಂ ಸಮ್ಯಕ್ ನೈವ ಜಾನಾತಿ, ಯಾರನ್ನು ಪೂರ್ತಿಯಾಗಿ ಯಾರು ಲಕ್ಷ್ಮೀದೇವಿಯಿಂದ ಹಿಡಿದುಕೊಂಡು ಯಾರೂ ಆ ಪರಮಾತ್ಮನನ್ನು ಪೂರ್ತಿ ತಿಳಿದುಕೊಳ್ಳಿಕ್ಕಾಗೋದಿಲ್ಲ ಅಂಥ ಭಗವಂತನಿಗೆ ಅಗ್ರಾಹ್ಯ ಅಂತ ತಿಳ್ಕೊಂಡಂತ ಹೆಸರು. ಅಗಮ್ಯಂ ಸರ್ವದೇವೈಶ್ಚ ಪರಿಪೂರ್ಣತ್ವ ಹೇತುತಃ. ದೇವತೆಗಳು ಕೂಡ ತನ್ನನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಪರಮಾತ್ಮ ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದಾನೆ. ಎಷ್ಟಂತೇಳಿ ಪರಮಾತ್ಮನ ವ್ಯಾಪ್ತಿಯು ಕೂಡ ಇನ್ಫಿನೈಟ್. ಅವನನ್ನು ಹೇಗೆ ಪೂರ್ತಿ ತಿಳಿದುಕೊಳ್ಳಿಕ್ಕಾಗ್ತಾರೆ? ಯಂ ಕಸ್ಮಿಂ ನೈವ ಜಾನಾತಿ, ಆ ಪರಮಾತ್ಮನನ್ನು ಪೂರ್ಣ ತಿಳಿದುಕೊಂಡಂತಕ್ಕಂಥ ವ್ಯಕ್ತಿ ಜಗತ್ತಿನಲ್ಲಿ ಪರಮಾತ್ಮನನ್ನು ಬಿಟ್ಟರೆ ಬೇರೆ ಯಾರೂ ಸಿಕ್ಕೋದಿಲ್ಲ. ಸ್ವಲ್ಪ ತಮ್ಮ ಯೋಗ್ಯತಾನುಸಾರವಾಗಿ ಪರಮಾತ್ಮನ ಬಗ್ಗೆ ತಿಳಿದುಕೊಂಡಿದ್ದಾರೆ. ಮಹಾಲಕ್ಷ್ಮಿಯಿಂದ ಹಿಡಿದುಕೊಂಡು ನಮ್ಮವರೆಗೆ. ಇವಾಗ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಯಾಜ್ಞವಲ್ಕರು ಹೇಳ್ತಾರೆ, ಸ ಏಷ ನೀತಿ ನೀತಿ ಆತ್ಮ ಅಗ್ರಾಹ್ಯೋ ನಹಿ ಗೃಹ್ಯತೆ. ನೀತಿ ನೀತಿ ಅಂತ ತಿಳ್ಕೊಂಡಂತೇಳಿ ವೇದಗಳು ಇನ್ನು ಮುಂದೆ ನಾವು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಹೇಳಿದ್ದರಿಂದಾಗಿ
ಈ ಪರಮಾತ್ಮನನ್ನು ನಾನು ಹಿಡಿದುಕೊಳ್ತೇನೆ, ನಾನು ಅಧೀನಿಟ್ಕೊಳ್ತೇನೆ ಅಂತಂದರೆ ಸಾಧ್ಯವಿಲ್ಲ. ಪೂರ್ತಿ ತಿಳಿದುಕೊಳ್ತೇನೆ ಅಂತಂದರೂ ಕೂಡ ಸಾಧ್ಯವಿಲ್ಲ. ದಾಸ ಸಾಹಿತ್ಯದಲ್ಲಿ ಒಂದು ಸಂದರ್ಭ ಇರ್ತದೆ. ಪರಮಾತ್ಮನ ಗುಣಗಳು ದೊಡ್ಡ ಸಮುದ್ರ ಇದ್ದಂತೆ. ಅವನ ಜೊತೆಗೆ ಪ್ರಳಯ ಕಾಲದಲ್ಲೂ ಇರುವ ಮಹಾಲಕ್ಷ್ಮೀ ದೇವಿ ಆ ಸಮುದ್ರ ದಾಟ್ತೇನೆ ಅಂದರೆ ಅವನನ್ನು ಪೂರ್ತಿ ತಿಳಿದುಕೊಳ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ತನ್ನ ಜ್ಞಾನದ ದೋಣಿಯಲ್ಲಿ ಕೂತ್ಕೊಂಡು ಹೊರಟ್ರೆ ಎಲ್ಲಿ ಹೋದರೂ ಮುಗಿತಾನೇ ಇಲ್ಲ ಸಮುದ್ರ. ಅನಾದಿ ಕಾಲದಿಂದ ಗುಣ ಎಣಿಸುವ ಲಕ್ಷ್ಮಿಗೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡಂತಂದ ಮೇಲೆ ಬೇರೆ ಯಾರಿಗೆ ಸಾಧ್ಯವಾಗ್ತಾರೆ? ಅಷ್ಟೇ ಅಲ್ಲ, ಅಗ್ರಾಹ್ಯ ಅಂತಿಕೊಂಡಂತ ಹೇಳಿದ ಸಂದರ್ಭದಲ್ಲಿ ನೈ ಸರ್ವಾತ್ಮನ ಕಾಪಿ ಕೇನಚಿತ್ ಜ್ಞಾಯತೆ ಕ್ವಚಿತ. ಬೃಹದಾರಣ್ಯಕೋಪನಿಷತ್ತಿನ ಭಾಷ್ಯ ಬರೆಯುವಾಗ ಆಚಾರ್ಯ ಹೇಳ್ತಾರೆ, ಅವನನ್ನು ಪೂರ್ತಿಯಾಗಿ ಯಾರೂ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ಎಂದಿಗೂ ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ಅವನನ್ನು ವೇದಗಳು ಪೂರ್ತಿ ವರ್ಣನೆ ಮಾಡಲಿಕ್ಕಾಗೋದಿಲ್ಲ. ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮೊದಲನೇ ಅಧಿಕರಣದಲ್ಲಿ ಹೇಳ್ತಾರೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ವೇದಗಳನ್ನು ವರ್ಣನ ಮಾಡ್ತಾ 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 ಮನಸ್ಸಿನಿಂದ ಕಲ್ಪನೆ ಮಾಡೇ ಮಾಡಿದರು. ಆದರೂ ಅದ್ರ ಮುಂದೆ ಅವ್ರು ಮಾಡಲಿಕ್ಕಾಗಲಿಲ್ಲ. ಹೀಗಾಗಿ ಅವರು ಆ ಮನಸ್ಸಿನ ಜೊತೆಲಿ ವಾಪಸ್ ತಿರುಗಿ ಬಂದ್ಬಿಟ್ರು. ತಲವಕಾರ ಉಪನಿಷತ್ತು ಹೇಳ್ತದೆ, ಯದಿ ಮನ್ಯತೆ ಸುವೇದೇತಿ, ನಾನು ಪರಮಾತ್ಮನ ಚೆನ್ನಾಗಿ ತಿಳಿದುಕೊಂಡಿದ್ದೇನೆ ಅಂತಂತೀಯ, ಹಾಗಾದರೆ ಧನಮೇವ ಅಪಿ ನೂನಂ ತ್ವಂಬೇತ್ತ, ಪರಮಾತ್ಮನ ಬಾಹ್ಯ ರೂಪವನ್ನು ಸ್ವಲ್ಪ ಮಾತ್ರ ತಿಳಿದುಕೊಂಡಿರುವೆ. ಬ್ರಹ್ಮಣೋ ರೂಪಂನ, ಆ ಪರಮಾತ್ಮನನ್ನು ಪೂರ್ತಿಯಾಗಿ ನೀನು ತಿಳಿದುಕೊಳ್ಳಲಿಕ್ಕೆ ಸಮರ್ಥನಾಗಿಲ್ಲ. ಸಮ್ಯಕ್ ಜ್ಞಾತುಂ ಅಶಕ್ಯತ್ವಾತ್, ಆ ಪರಮಾತ್ಮನನ್ನು ಚೆನ್ನಾಗಿ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಯಾರಿಂದ? ಸುರೈರಪಿ ಅಗಮ್ಯಂ, ಬ್ರಹ್ಮಾದಿ ದೇವತೆಗಳು ಕೂಡ ಪ್ರತಿಭಾತ ಪರಾವರರು, ಅವರೂ ಪರಮಾತ್ಮನ ಪೂರ್ತಿಯಾಗಿ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡಂತನ್ನುವ ಮಾತನ್ನು ಬ್ರಹ್ಮಾಂಡ ಪುರಾಣ ಹೇಳ್ತದೆ. ಭಾಗವತ್ ತಾತ್ಪರ್ಯದಲ್ಲಿ ಮೋಕ್ಷ ಧರ್ಮದ ಉದಾಹರಣೆಯನ್ನು ಆಚಾರ್ಯ ಕೊಡ್ತಾರೆ. ಅನಾದ್ಯಂತಂ ಪರಂ ಬ್ರಹ್ಮ, ಪರಮಾತ್ಮನಿಗೆ ಅನಾದಿ ಅನಂತ, ಪರಮಾತ್ಮ ಅನಾದಿನೂ ಆಗಿದ್ದಾನೆ, ಅನಂತನಾಗಿದ್ದಾನೆ. ಇಂಥವರನ್ನು ನ ಋಷಯ, ದೇವತೆಗಳಾಗಲಿ ಋಷಿಗಳಾಗಲಿ ಪೂರ್ತಿಯಾಗಿ ಇವನನ್ನು ತಿಳಿದುಕೊಳ್ಳಿಕ್ಕೆ ಸಮರ್ಥರಾಗಿಲ್ಲ. ಏತತ್ತಸ್ತ್ವೇದ ಭಗವಾನ್ ಪ್ರಭುರ್ ನಾರಾಯಣೋ ವಿರಾಟ್. ಹಾಗಾದರೆ ದೇವರಿಗೆ ತನ್ನ ಗುಣ ಎಷ್ಟವೆಂದು ಗೊತ್ತಿಲ್ಲೇನು? ಗೊತ್ತಿದೆ. ತನ್ನನ್ನು ತಾನು ಮಾತ್ರ ಪೂರ್ತಿಯಾಗಿ ತಿಳಿದುಕೊಂಡಿದ್ದಾನೆ. ಅನಂತವನ್ನು ಅನಂತ ಅಂತ ತಿಳ್ಕೊಂಡಿದ್ದಾನೆ. ಇನ್ನೊಂದು ಕಡೆಯಲ್ಲಿ ಭಗವದ್ಗೀತೆಯಲ್ಲಿ ಅರ್ಜುನ ಹೇಳ್ತಾನೆ, ನೈತೆ ಭಗವನ್ ವ್ಯಕ್ತಿಂ ವಿದುರ್ದೇವಾನದಾನವಾಹ. ಶ್ರೀಕೃಷ್ಣ ನಿನ್ನ ಆ ವ್ಯಾಪ್ತಿಯನ್ನು ದೇವತೆಗಳಾಗಲಿ ದಾನವರಾಗಲಿ ಕೊಳ್ಳೋದಕ್ಕೋಸ್ಕರ ಸಮರ್ಥರಾಗಿಲ್ಲ. ಇನ್ನಿಂದ ಮನಸ್ಸು ಬುದ್ಧಿಗಳು ಇಂದ್ರಿಯಗಳಿಂದಲೂ ಕೂಡ ಪರಮಾತ್ಮನ ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯರು ಉದಾಹರಣೆ ಕೊಡ್ತಾರೆ, ಇಂದ್ರಿಯೈರ್ಗೃಹೀತುಮಶಕ್ಯತ್ವಾತ್ ಅಗ್ರಾಹ್ಯ ನ ಅವೇದವಿನ್ಮುನುತೆ ತಂ ಬೃಹಂತಂ.
ಪೂರ್ತಿಯಾಗೂ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಸ್ವಲ್ಪ ತಿಳಿದುಕೊಳ್ಬೇಕು ಅಂತಂದರೂ ಕೂಡ ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಬೇಕು. ಅದರಿಂದ ಪರಮಾತ್ಮ ನಮಗೆ ಸ್ವಲ್ಪ ಆಗೋದು ತಿಳಿಯಬಹುದು. ಆದರೆ ಪೂರ್ತಿಯಾಗಿ ತಿಳಿದುಕೊಳ್ಳೋಕ್ಕೆ ಆಗುವುದಿಲ್ಲ. ಜೀವರ ಬಗ್ಗೆ ಪರಮಾತ್ಮನಿಗೆ ಗೊತ್ತಿದೆ, ಎಲ್ಲ ಗೊತ್ತಿದೆ. ಯಾವನನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ ಅಂಥ ಜೀವನಿಂದ ಪರಮಾತ್ಮ ವಿಲಕ್ಷಣ. ಆದ್ದರಿಂದಾಗಿ ಪರಮಾತ್ಮನಿಗೆ ಅಗ್ರಾಹ್ಯ ಕೂಡ ಕರೀತಾರೆ. ಬೃಹದಾರಣ್ಯಕೋಪನಿಷತ್ನಲ್ಲಿಯೂ ಕೂಡ ಸಯೇಷ ನೇತ್ಯಾತ್ಮ, ಈ ಪರಮಾತ್ಮನನ್ನು ಪೂರ್ತಿಯಾಗಿ ತಿಳಿದುಕೊಳ್ಳೋಕ್ಕಾಗೋದಿಲ್ಲ, ಪೂರ್ತಿಯಾಗಿ ಹಿಂಬಾಲಿಸಲಿಕ್ಕಾಗೋದಿಲ್ಲ. ನ ಅಂತಿಕೊಂಡಂಥ ರೀತಿಯಲ್ಲಿ ವೇದ ಅಭಿಮಾನಿ ದೇವತೆಗಳು ವಾಪಸ್ ಬಂದುಬಿಟ್ರು. ಈ ವಾಕ್ಯಕ್ಕೆ ಆಚಾರ್ಯರು ಉದಾಹರಣೆ ಕೊಟ್ಟು ಹೇಳ್ತಾರೆ. ಸಯೇಷ ಭಗವಾನ್ ನೈವಂ ಶ್ರೀವದನ್ಯಾಶ್ರಯೋ ಹರಿ. ಷಡ್ಗುಣೇಶ್ವರ ಸಂಪನ್ನ ಆಗಿರ್ತಕ್ಕಂಥ ಈ ಪರಮಾತ್ಮ ಮಹಾಲಕ್ಷ್ಮಿಯಂತೆ ಅಸ್ವತಂತ್ರನಲ್ಲ. ನಚ ಬ್ರಹ್ಮಾದಿವತ, ಬ್ರಹ್ಮಾದಿಗಳಂತೆಯೂ ಕೂಡ ಅಲ್ಲ, ಅವರಿಂದಲೂ ವಿಲಕ್ಷಣನಾಗಿದ್ದಾನೆ. ಎಂದಿಗೂ ಬದ್ಧನಾಗಲಿಲ್ಲ. ಪರಮಾತ್ಮ ಮುಕ್ತರನ್ನು ಕೂಡ ಮೀರಿಸಿ ಇರತಕ್ಕಂಥ ವ್ಯಕ್ತಿ. ಇಂಥ ಪರಮಾತ್ಮನಿಗೆ ಜಡವಸ್ತುಗಳು ಉಪಮ ಕೊಡಬಾರ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ದೇವ ತದ್ವಿದಿತಾತ್ ಅಂತಿಕೊಂಡಂತೇಳಿ ತಲ್ವಕಾರ ಉಪನಿಷತ್ತು ಹೇಳ್ತಾರೆ. ಪರಮಾತ್ಮನ ಎಷ್ಟು ತಿಳಿದುಕೊಂಡಿದ್ದೇವೆ ಅದಕ್ಕಿಂತಲೂ ಕೋಟಿಪಟ್ಟು ಅವನ ಮಹಿಮೆ ಇದೆ ಅನ್ನೋದನ್ನು ಕೂಡ ಹೇಳ್ತಾರೆ. ಅಥವಾ ಅಗ್ರಾಹ್ಯಕ್ಕೆ ಇನ್ನೊಂದು ಶಬ್ದ, ಪರಮಾತ್ಮನ ಪರಿಪೂರ್ಣನಾದ್ದರಿಂದಾಗಿ ಗ್ರಹೀತು ಯೋಗ್ಯ, ನಮ್ಮ ಯೋಗ್ಯತಾನುಸಾರ ಪರಮಾತ್ಮನ ತಿಳಿದುಕೊಳ್ಳಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಗ್ರಾಹ್ಯ, ಪೂರ್ಣನಾದ್ದರಿಂದ ಪೂರ್ಣನಾಗಿದ್ದರೂ ನಮ್ಮಿಂದ ಯಥಾಶಕ್ತಿ ಆ ಪರಮಾತ್ಮನ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದಾಗಿ ಪರಿಪೂರ್ಣ ಎಂದು ಪರಮಾತ್ಮ ಗ್ರಾಹ್ಯನಾಗಿದ್ದಾನೆ. ಇಲ್ಲಿವರೆಗೂ ಅನೇಕ ಸಲ ಬಂದಿದೆ. ಪರಮಾತ್ಮನ ಪ್ರೇಮಾದ ಒಂದು ಹೆಸರು ಅಹ ಇತಿ ಬ್ರಹ್ಮ ಪೂರ್ಣಂ ವಸ್ತು ಉಚ್ಯತೆ. ಆಚಾರ್ಯ ಬರಿತಾ ಇದ್ದಾರೆ ವಾಕ್ಯ ನಿರ್ಣಯ ಅಂತ ಗ್ರಂಥ ಕೊಟ್ಟು. ಅಂತಂತಂದರೆ ಇತರೆ ಭಾಷೆಯಲ್ಲಿ ಹೇಳ್ತಾರೆ. ಸೌಂದರ್ಯ ನೋಡಿ, ಅಂದರೆ ಪರಮಾತ್ಮ ಪರಿಪೂರ್ಣನಾದ್ದರಿಂದಾಗಿ ಪರಿಪೂರ್ಣನಾಗಿದ್ದರೂ ಸಹಿತ ನಮ್ಮ ಮೇಲೆ ಅವನು ಅನುಗ್ರಹ ಮಾಡೋದರಿಂದಾಗಿ ಅವನನ್ನು ಯಥಾಶಕ್ತಿ ತಿಳಿದುಕೊಳ್ಳಿಕ್ಕಾಗ್ತದೆ. ಪರಿಪೂರ್ಣನಾದ್ದರಿಂದ ಪೂರ್ತಿ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ ಅಷ್ಟೇ. ಆನಂತರ ಪರಮಾತ್ಮನನ್ನು ಯಥಾಶಕ್ತಿ ಅವನು ನಾವು ಸ್ವೀಕಾರ ಮಾಡಲಿಕ್ಕಾಗ್ತದೆ. ಅಹ ಗ್ರಾಹ್ಯ ಅಂದರೆ ಪರಿಪೂರ್ಣನಾದ ಪರಮಾತ್ಮ ಜೀವಾತ್ಮನ ಅಗ್ರಾಹ್ಯ ನ ಭವತ್. ಗ್ರಾಹ್ಯ ಪರಮಾತ್ಮನಿಂದ ಅವರಿಂದ ಗ್ರಹಣ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಗ್ರಾಹ್ಯ. ಯಾಕೆ ಅಂತಿಕೊಂಡಂತಂದರೆ ಅಥರ್ವಣ ಉಪನಿಷತ್ತು ಹೇಳ್ತಾರೆ, ನಾಯಮಾತ್ಮ ಪ್ರವಚನೇನ ಲಭ್ಯ. ನಾನು ದೊಡ್ಡ ಪ್ರವಚನಕಾರ ಅಂತೇಳಿ ದೇವರನ್ನು ಪೂರ್ತಿ ತಿಳಿದುಕೊಳ್ಳಿಕ್ಕಾಗ್ತದೆ ಇಲ್ಲ. ಮೇಧಯ, ನನಗೆ ಭಾಳ ಬುದ್ಧಿ ಅದ ಅಂತ ತಿಳ್ಕೊಂಡಂತೇಳಿ, ನಾನು ಬಹಳ ಅಭ್ಯಾಸ ಮಾಡಿದ್ದೀನಿ ಅಂತ ತಿಳ್ಕೊಂಡಂತೇಳಿ ಇಲ್ಲ.
ಪರಮಾತ್ಮನಿಗೆ ಮನಸ್ಸಿಗೆ ಬರಬೇಕು, ಇವನಿಗೆ ನನ್ನ ಬಗ್ಗೆ ತಿಳುವಳಿಕೆ ಕೊಡಬೇಕು, ನನ್ನ ವಿಷಯದ ಹೆಚ್ಚಿನ ತಿಳುವಳಿಕೆ ಕೊಡಬೇಕು ಅಂತ ಬಯಸಿದರೆ ಅವನು ಗುರುಗಳ ಮುಖಾಂತರ ಜ್ಞಾನ ಕೊಡಿಸ್ತಾನೆ. ಯಮೇ ವೇಷ ವೃಣತೆ ತೇನ ಲಭ್ಯ ಅಂತನೋ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಯಾರಿಂದಲೂ ಗ್ರಹಣ ಮಾಡಲಿಕ್ಕೆ ಸಮರ್ಥನಲ್ಲ. ಪರಿಪೂರ್ಣನಾದ್ದರಿಂದಾಗಿ ಯಥಾಶಕ್ತಿ ಮಾತ್ರ ಜ್ಞಾತನಾಗ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಅಗ್ರಾಹ್ಯ ಅಂತಿಕೊಂಡಂತೇಳಿ ಭಗವಂತ ಹೆಸರು. ಇಂಥ ಪರಮಾತ್ಮನಿಗನ್ನು ನಾವು ಶತ್ರುಗಳ ಭಯದಿಂದ ದೂರ ಮಾಡಿಕೊಳ್ಳೋದಕ್ಕೋಸ್ಕರ, ಮೋಕ್ಷ ಪ್ರಾಪ್ತಿಗೋಸ್ಕರ, ಆನಂತರ ಪುರುಷಾರ್ಥಗಳನ್ನು ಯಥಾಶಕ್ತಿ ಪಡೆಯುವುದಕ್ಕೋಸ್ಕರ ಈ ಭಗವಂತನ ಈ ರೂಪವನ್ನು ಸ್ಮರಣೆ ಮಾಡಬೇಕು. ಅಗ್ರಾಹ್ಯಾಯ ನಮಃ, ಅಗ್ರಾಹ್ಯಾಯ ನಮಃ ಅಂತ ತಿಳ್ಕೊಂಡಂತ ಹೇಳಿ. ಶಕ್ತಿ ನಮ್ಮ ಮನೆಯಲ್ಲಿದೆ. ಏನೋ ಕೆಲವು ನಮಗೆ ಅನ್ನಿಸ್ತದೆ, ಏನೋ ದುಷ್ಟಶಕ್ತಿಗಳ ಬಾಧೆ ನಮ್ಮ ಮನೆ ಮೇಲಿದೆ ಅಂತ ಅನ್ನಿಸ್ತಾ ಇದ್ದರೆ ಅಗ್ರಾಹ್ಯಾಯ ನಮಃ ಅಂತನ್ನು ಜಪ ಮಾಡಿ. ಪರಮಾತ್ಮ ದುಷ್ಟರಿಂದ ಆ ದುಷ್ಟ ಶಕ್ತಿಗಳನ್ನು ನಾಶಪಡಿಸಿ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಧರ್ಮ ಅರ್ಥ ಕಾಮಗಳನ್ನು ಪಡೆಯುವಾಗ ವಿಘ್ನಗಳು ಬರ್ತಾ ಇದ್ದರೆ ಈ ಪರಮಾತ್ಮನ ಅಗ್ರಾಹ್ಯಾಯ ನಮಃ ಅಂತ ತಿಳ್ಕೊಂಡಂತೆ. ಇಲ್ಲ, ಏನೂ ಬೇಡ ಪರಮಾತ್ಮ, ನನಗೆ ಮೋಕ್ಷ ನಿನ್ನ ಸಾಮೀಪ್ಯ ಸಿಕ್ಕರೆ ಸಾಕು ಅಂತಿಕೊಂಡಂತನ್ನುವ ಇದರೂ ಕೂಡ ಅಗ್ರಾಹ್ಯಾಯ ನಮಃ ಅಂತಿಕೊಂಡಂತೇಳಿ ಪರಮಾತ್ಮನನ್ನು ನಾವು ಧ್ಯಾನ ಮಾಡ್ತಾ ಇದ್ದರೆ ನಮ್ಮ ಜೀವನದ ಕಷ್ಟಗಳಿಂದ ನಾವು ದೂರರಾಗಿ ಉತ್ತಮವಾದ ದಾರಿಯಲ್ಲಿ ಹೋಗಲಿಕ್ಕೆ ನಾವು ಸಮರ್ಥರಾಗ್ತೇವೆ ಅಂತನ್ನುವ ಅರ್ಥವನ್ನು ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಬೃಹತಿ ಸಹಸ್ರ ಮಂತ್ರಕ್ಕೆ ನಾವು ಚಿರಋಣಿಯಾಗಿರೋಣ. ಇನ್ನು ಉಳಿದ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಹಾಭಾರತ ತಾತ್ಪರ್ಯದ ಸಂದರ್ಭವನ್ನು ನೋಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಆತ್ಮನ ಸಮರು ಯಾರೂ ಆಗಿಲ್ಲ, ದೇವರ ಸಮರು ಯಾರೂ ಇಲ್ಲ. ಇದನ್ನು ಶ್ರೀಮದಾಚಾರ್ಯ ಹೇಳ್ತಾರೆ, ಬರ್ಕೊಂಡಿಟ್ಕೊಳ್ಳಿ. ಪರಮಾತ್ಮ ಮಾತ್ರ ಕ್ಷರಾಕ್ಷರಗಳಿಗಿಂತ ಉತ್ತಮನಾಗಿದ್ದಾನೆ. ಭಗವಂತನನ್ನು ಬಿಟ್ಟು ಉಳಿದೆಲ್ಲವೂ ಅಸ್ವತಂತ್ರ. ಮುಕ್ತರು ಮಾತ್ರ ಇವನ ಸಮೀಪದಲ್ಲಿ ಹೋಗಲಿಕ್ಕೆ ಸಾಧ್ಯತೆ ಇದೆ. ಇವನ ಅವಯವಗಳಲ್ಲಿ, ಇವನ ರೂಪಗಳಲ್ಲಿ, ಇವನ ಚಿಂತನೆಯಲ್ಲಿ ಯಾವುದೋ ರೀತಿಯಾಗಿರ್ತಕ್ಕಂಥ ಭೇದ ಇಲ್ಲ. ಸ್ವಗತ ಭೇದದಿಂದ ರಹಿತನಾಗಿದ್ದಾನೆ ಪರಮಾತ್ಮ. ಅಷ್ಟೇ ಅಲ್ಲ, ತಾನು ಪ್ರತಿಯೊಬ್ಬರ ಬಿಂಬನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿದ್ದವರ ಸಂರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ತಿಳಿಸುವ ಶ್ಲೋಕ ನಾರಾಯಣಶ್ಚನ ಸಮ ಪುರುಷೋತ್ತಮೋಹಂ ಜೀವಾಕ್ಷರೇ ಯದಿ ಗತೋಸ್ಮಿ ತಥೋನ್ಯದಾರ್ಥಂ ಮುಕ್ತೋಪಸೃಪ್ಯಯತ್ ನಾಸ್ತಿ ಕುತಶ್ಚ ಕಚ್ಚಿತ್ ನಾನೇವ ಧರ್ಮಪಥಗಾತ್ಮ ದೃಗೇತ್ಯಥೋಹಿ. ಪರಮಾತ್ಮನ ಸಮರು ಯಾರೂ ಇಲ್ಲ, ಅವನೇ ಪುರುಷೋತ್ತಮ. ಆ ನಂತರ ಆ ಪರಮಾತ್ಮನೇ ಭಗವಂತ ಸರ್ವೋತ್ತಮ ಅಂತಕೊಂಡು ವರ್ಣಿಸಲ್ಪಟ್ಟಿದ್ದಾನೆ. ಪರಮಾತ್ಮನನ್ನು ಬಿಟ್ಟು ಉಳಿದೆಲ್ಲವೂ ಕೂಡ ಶಕ್ತಿಹೀನ. ಪರಮಾತ್ಮನ ಮೋಕ್ಷದಾಯಕನು ಅವನೇ. ಅವನನ್ನು ಬಿಟ್ಟು ಮೋಕ್ಷ ಕೊಡ್ತಕ್ಕಂಥವ್ರು ಯಾರೂ ಇಲ್ಲ. ಪರಮಾತ್ಮನಿಂದ ಭಿನ್ನ.
ಅಂತ ಹೇಳಿ 7 ಪ್ರಮಾಣಗಳನ್ನು ಒಂದೇ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಶ್ರೀಮದಾಚಾರ್ಯರ ಆ ಒಂದು ವಿದ್ಯಾವೈಭವ ನೋಡ್ಕೋಬೇಕು. 7 ಪ್ರಮಾಣಗಳನ್ನು ಕೊಟ್ಟು ಪರಮಾತ್ಮನ ವಿಶಿಷ್ಟತೆ ನಮಗೆ ತಿಳಿಸಿಕೊಡ್ತಾರೆ. ನಾರಾಯಣಸ್ಯ ನ ಸಮಃ. ಮಹಾಭಾರತದ ಶ್ಲೋಕ ಏನು ಅಂತಂದರೆ, ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಪುಸ್ತಕದಲ್ಲಿ ಸಿಗೋದಿಲ್ಲ, ಶ್ಲೋಕದಲ್ಲೇ ಹುಡುಕಬೇಕು. ಶ್ಲೋಕದಲ್ಲಿ ಏನು ಕೊಟ್ಟರು? ನಾರಾಯಣಸ್ಯ ನ ಸಮಃ. ಇದು ಮಹಾಭಾರತದ ಶ್ಲೋಕ. ಇದು ಅದರ ಒಂದು ಭಾಗ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ. ನಾರಾಯಣ ಸಮಾನಾಗಿರ್ತಕ್ಕಂಥ ವ್ಯಕ್ತಿ ಹಿಂದೆ ಆಗಿಲ್ಲ, ಈಗಿಲ್ಲ, ಮುಂದೆ ಯಾರೂ ಇಲ್ಲ. ಈ ಮಾತನ್ನು, ಸತ್ಯವಾದ ಮಾತನ್ನು ನಾನು ಜಗತ್ತಿನಲ್ಲಿ ತಿಳಿಸಿ ಹೇಳ್ತೇನೆ, ಧೈರ್ಯದಿಂದ ಹೇಳ್ತೇನೆ ಅಂತೇಳಿ ಮಹಾಭಾರತ ಹೇಳ್ತಾರೆ. ಆನಂತರ ಪರಮಾತ್ಮ ತಾನು ಪುರುಷೋತ್ತಮ ಅಂತ ಅನಿಸ್ಕೊಳ್ತಾನೆ. ಅದಕ್ಕೋಸ್ಕರ ಭಗವದ್ಗೀತೆ 15ನೇ ಅಧ್ಯಾಯದ 18ನೇ ಶ್ಲೋಕವನ್ನು ಹೇಳ್ತಾರೆ. ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮ. ಕ್ಷರರು ಅಂತ ಅನ್ಸ್ಕೊಂಡಿರ್ತಕ್ಕಂಥ ಸಕಲ ಜೀವರನ್ನು ನಾನು ಮೀರಿದ್ದೇನೆ. ಅಕ್ಷರಾದಪಿ ಚೋತ್ತಮ, ಅಕ್ಷರ ಪುರುಷಗಳು ಅಂತ ಅನ್ಸ್ಕೊಂಡಿರ್ತಕ್ಕಂಥ ಮಹಾಲಕ್ಷ್ಮಿಗಂತಲೂ ಕೂಡ ನಾನು ಉತ್ತಮನಾಗಿದ್ದೇನೆ. ಆದ್ದರಿಂದಲೇ ಪೌರುಷ ಗ್ರಂಥಗಳಲ್ಲಿಯೂ ಅಪೌರುಷ ಗ್ರಂಥಗಳಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ನನ್ನನ್ನು ಪುರುಷೋತ್ತಮ ಅಂತೇಳಿ ಕರೀತಾರೆ. ಶ್ಲೋಕದ ಒಂದು ಭಾಗದಿಂದ ಇದು 2ನೇ ಪ್ರಮಾಣ. ತಥೋನ್ಯದಾರ್ಥಂ ಅಂತಕೊಂಡು ಶ್ಲೋಕದಲ್ಲಿದೆ. ಈ ವಾಕ್ಯ ವೇದ ಮಂತ್ರ. ಈ ವೇದ ಮಂತ್ರ ನೆನಪಿಟ್ಕೊಳ್ಬೇಕು. ತಥೋನ್ಯದಾರ್ಥಂ, ಪರಮಾತ್ಮನ ಬಿಟ್ಟು ಎಲ್ಲವೂ ಅಸ್ವತಂತ್ರ, ಭಗವಂತ ಮಾತ್ರ ಸ್ವತಂತ್ರ. ಆನಂತರ ಜ್ಞಾನಿಗಳು ಮೋಕ್ಷ ಬೇಕು ಅಂತ ಕೇಳ್ತಾರೆ. ಯಾಕೆ? ಪರಮಾತ್ಮನ ಸಾಮರ್ಥ್ಯ ಅಲ್ಲಿದೆ. ಮುಕ್ತೋಪಸೃಪ್ಯ ವ್ಯಪದೇಶಾತ್ ಅಂತನೂ ಬ್ರಹ್ಮಸೂತ್ರದ ಉದಾಹರಣೆ ಈ ಶ್ಲೋಕದಲ್ಲಿ ಬಂದಿದೆ. 5ನೇ ಪ್ರಮಾಣ ಈ ಶ್ಲೋಕದಲ್ಲಿ ಕೊಡ್ತಾರೆ. ನೇನ ನಾಸ್ತಿ ಕಿಂಚನ. ಪರಮಾತ್ಮನಿಗೆ ಸ್ವಗತ ಭೇದಗಳು ಇಲ್ಲ. ಸ್ವಗತ ಭೇದ ವಿವರ್ಜಿತನಾಗಿರ್ತಕ್ಕಂಥವನು ಪರಮಾತ್ಮ ಅಂತನ್ನುವ ಪ್ರಮಾಣವನ್ನು ಆಚಾರ್ಯರಲ್ಲಿ ತೋರಿಸಿದ್ದಾರೆ. ನೇಹ ನಾನಾಸ್ತ ಕಂಚನ. ಪರಮಾತ್ಮನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಸ್ಪರ ಭೇದ ಇಲ್ಲ. ಪರಮಾತ್ಮನಿಗೂ ಪರಮಾತ್ಮನ ಅವಯವಗಳಿಗೂ ಪರಮಾತ್ಮನ ಗುಣಗಳಿಗೂ ಪರಮಾತ್ಮನ ಮಹಿಮೆಗೂ ಎಲ್ಲೆಲ್ಲೂ ಕೂಡ ಒಂದು ತಿರಿಯಾದ ಏಕವಾಕ್ಯತೆ ಇದೆ. ಅದನ್ನು ನಾವು ದಿನಾಲು ಈ ಮಾತನ್ನು ಚಿಂತನೆ ಮಾಡ್ತಾ ಇರಬೇಕು. ಕಠೋಪನಿಷತ್ತಿನ ಒಂದು ಇದೆ, ಮೃತ್ಯೋಸ್ಸ ಮೃತ್ಯುಮಾಪ್ನೇತಿ ಸ ಇಹ ನಾನೇವ ಪಶ್ಯತಿ. ಪರಮಾತ್ಮನಿಗೂ ಪರಮಾತ್ಮನ ಗುಣಗಳಿಗೂ ಪರಮಾತ್ಮನಿಗೂ ಪರಮಾತ್ಮನ ಅವತಾರಕ್ಕೂ ಯಾವನು ಭೇದವನ್ನು ಕಲ್ಪನೆ ಮಾಡ್ತಾನೆ, ಅವು ಭಿನ್ನ ಅಂತ ಗುಣ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಅವನು ಅನಂತ ಬಸ್ಸಿಗೆ ಹೋಗ್ತಾನೆ. ಕಠೋಪನಿಷತ್ತು ಇನ್ನೊಂದು ಪ್ರಮಾಣ ಕೊಡ್ತದೆ. ಯಥೋದಕಂ ದುರ್ಗೆ ಪೃಷ್ಟಂ ಪ್ರವತೇಷು ವಿಧಾವತಿ. ಹೇಗೆ ತುದಿಯಲ್ಲಿ ಬಿದ್ದ ನೀರು
ಪರ್ವತದಿಂದ ಹರಿದು ಮುಂದೆ ಹರಿತ ಸಮುದ್ರದಲ್ಲಿ ಸೇರುತ್ತದೆಯೋ ಅದೇ ರೀತಿಯಾಗಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವ ಅನುಧಾವತಿ. ಇದೇ ರೀತಿಯಾಗಿ ಪರಮಾತ್ಮನನ್ನು ಅವನ ಗುಣಗಳು ಇತ್ಯಾದಿಗಳನ್ನು ಭಿನ್ನ ಅಂತ ಕುಣಿತ ತಿಳ್ಕೊಳ್ತಾನೆ. ಆಗ ಅವನು ಒಂದಂಥ ಮನಸ್ಸಿಗೆ ಹೋಗ್ತಾನೆ. ಈ ರೀತಿಯಾದ 7 ಪ್ರಮಾಣಗಳು ಪರಮಾತ್ಮನ ಸರ್ವೋತ್ತಮತ್ವಕ್ಕೆ ಬೇಕಾಗಿರ್ತಕ್ಕಂಥ ಪ್ರಮಾಣ. ಪರಮಾತ್ಮನೇ ಸರ್ವಕರ್ತ, ಪರಮಾತ್ಮನೇ ಸರ್ವೋತ್ತಮ. ಇದಕ್ಕಿಂತ ಹೆಚ್ಚಿಗೆ ಪ್ರಮಾಣ ಏನು ಬೇಕು? ಇದು ಪರಮಾತ್ಮನನ್ನು ಮಹಿಮೆ ಹೇಳ್ತಕ್ಕಂಥ ಒಂದು ಕಲಾ. ನೋಡಿ ಇನ್ನೊಂದ್ಸಲ, ನಾರಾಯಣಶ್ಚನ ಸಮಃ ಒಂದು ಪ್ರಮಾಣ, ಪುರುಷೋತ್ತಮೋಹಂ ಎರಡನೇ ಪ್ರಮಾಣ, ಜೀವಾಕ್ಷರೇ ಹರಿಕಥೋಸ್ಮಿ ಮೂರನೇ ಪ್ರಮಾಣ, ತತಃ ಅನ್ಯದಾರ್ಥಂ ನಾಲ್ಕನೇ ಪ್ರಮಾಣ, ಮುಕ್ತೋಪಸೃಪ್ಯನಾಗಿದ್ದಾನೆ ಅಂತ ಇನ್ನೊಂದು ಪ್ರಮಾಣ. ಆನಂತರ ಇವನು ಜೀವನಿಂದ ಸಂಪೂರ್ಣ ವಿಲಕ್ಷಣನಾಗಿದ್ದಾನೆ. ಇಷ್ಟೆಲ್ಲ ಪ್ರಮೇಯಗಳನ್ನು ಒಂದೇ ಒಂದು ಶ್ಲೋಕದಲ್ಲಿ ನಾರಾಯಣಶ್ಚನ ಸಮಃ ಪುರುಷೋತ್ತಮೋಹಂ ಜೀವಾಕ್ಷರೇ ಯದಿಗತೋಸ್ಮಿ ತಥೋನ್ಯದಾರ್ಥಂ ಮುಕ್ತೋಪಸೃಪ್ಯ ಇಹ ನಾಸ್ತಿ ಕುತಃ ಕಶ್ಚಿತ್ ನಾನೇವ ಧರ್ಮ ಪೃಥಗಾತ್ಮದತೆಗೆತ್ಯಬೋಹಿ. ಪರಮಾತ್ಮ ಸರ್ವೋತ್ತಮ ಅಂತ ತಿಳ್ಕೊಂಡಂತನ್ನುವುದನ್ನು ಈ ರೀತಿಯಾಗಿ ಎಲ್ಲ ಕಾಲದಲ್ಲಿಯೂ ಕೂಡ ವೇದ ಮಂತ್ರಗಳು ಹೇಳ್ತಾ ಇರ್ತವೆ. ಸುಮಾರು ಮತ್ತೆ 7 ಪ್ರಮಾಣಗಳನ್ನು ಮುಂದಿನ ಶ್ಲೋಕದಲ್ಲಿ ಕೊಡ್ತಾರೆ. ಆಭಾಸ ಏವಚ ಅಂತಿಕೊಂಡಂತನ್ನೋದು ಬ್ರಹ್ಮಸೂತ್ರದಲ್ಲಿ 2ನೇ ಅಧ್ಯಾಯ 3ನೇ ಶ್ಲೋಕದ 50ನೇ ಸೂತ್ರ. ಸಾತ್ ಜೀವಾತ್ಮ ಪರಮಾತ್ಮನಿಂದ ಭಿನ್ನ ಅಂತಕೊಂಡಂತೇಳಿ ವೇದಗಳು ಹೇಳಿವೆ. ಅಂತನೂ 2ನೇ ಸೂತ್ರ. ಪೃಥಗ್ ಈಶತ ಏವ ಮುಕ್ತಶ್ಚ ನಾಸ್ತಿ ಜಗತ್ತೋ ವಿಷಯೇತು ಶಕ್ತಿ. ನಾನು ಮುಕ್ತರಾದ ಮೇಲೆ ಪರಮಾತ್ಮನ ಲೋಕದಲ್ಲಿ ಹೋಗ್ತೇವೆ, ಅವನು ಸಮ ಆಗ್ತೇವೆ. ರಾಮಾನುಜಾಚಾರ್ಯ ಹೇಳ್ತಾರೆ, ಹಾಗಾದ್ರೆ ನಾವು ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯತೆ ಇದೇನು? ಇಲ್ಲ. ಜಗದ್ವ್ಯಾಪಾರ ವರ್ಜಂ. ಪರಮಾತ್ಮ ಅವರಿಗೆ ಎಲ್ಲ ರೀತಿಯಾದ ಸುಖ ಸಮೃದ್ಧಿ ಅಧಿಕಾರ ಕೊಡ್ತಾನೆ. ಆದರೆ ಸೃಷ್ಟಿಯಾದಿಗಳನ್ನು ಮಾಡಲಿಕ್ಕೆ ಮಾತ್ರ ಅವರಿಗೆ ಸರ್ವತಾ ಆ ಶಕ್ತಿಯನ್ನು ಕೊಡೋದಿಲ್ಲ. ಬ್ರಹ್ಮದೇವರಿಗೆ ಮಾತ್ರ ಕೊಡ್ತಾನೆ. ಪರೋ ಮಾತ್ರಯ ತನ್ವಾವೃಧಾನ ನತೇ ಮಹಿತ್ವಂ ಅನ್ನಶ್ನುವಂತೆ ಅಂತ ತಿಳ್ಕೊಂಡಂಥೇಳಿ ಅನ್ನುವ ಪ್ರಮಾಣ. ಪರಮಾತ್ಮನನ್ನು ನಾವು ಯಾವುದೇ ಮಾತ್ರಗಳಲ್ಲಿ ಅಕ್ಷರಗಳಲ್ಲಿ ಕಟ್ಟಿ ಹಾಕಲಿಕ್ಕಾಗೋದಿಲ್ಲ. ನನ್ನ ನಿನ್ನ ಮಹಿತ್ವ ತಿಳ್ಕೊಳ್ಳೋದಿಲ್ಲ ಅಂತನ್ನುವ ವೇದ ಮಂತ್ರ. 5ನೇ ಪ್ರಮಾಣ ಮಾತಾ ಪರೋಷೆ ನತು ತೇಷ್ಣುವತೆ ಮಹಿತ್ವಂ. 5ನೇ ಪ್ರಮಾಣ ಷಾಡ್ಗುಣ್ಯ ವಿಗ್ರಹ. ಯತಂತೆ ಪುಂಡರೀಕಾಕ್ಷ ಪೂರ್ಣ ಷಾಡ್ಗುಣ್ಯ ವಿಗ್ರಹ. ಒಂದು 5ನೇ ಪ್ರಮಾಣವನ್ನು ಕೊಟ್ಟರು. 6ನೇ ಪ್ರಮಾಣ ಪಂಚರಾತ್ರದಲ್ಲಿ ಸ್ಪಷ್ಟವಾಗಿದೆ. ಸಚ್ಚಿದಾನಂದ ರೂಪಾಯ ವರೆಣ್ಯಾಯ ನಮೋ ನಮಃ. ಪರಮಾತ್ಮ ಪವಡಿಸಿರುವ ಮಲಗಿರುವ ನಿನ್ನ ರೂಪ ಇದು ಸಾಕ್ಷಾತ್ ಭಗವಂತನ ರೂಪ. ಅನೇಕ ಪ್ರಮಾಣಗಳಿಂದ ಯುಕ್ತವಾಗಿದೆ. ಸಚ್ಚಿದಾನಂದ ರೂಪಾಯ ವರೆಣ್ಯಾಯ ನಮೋ ಅಂತೇಳಿ
ಪ್ರಾರ್ಥನೆ ಮಾಡಿದ್ದಾರೆ. ಪ್ರಮಾಣ ಸಚ್ಚಿದಾನಂದ ರೂಪಾಯ ವರೆಣ್ಯಾಯ ನಮೋ ನಮಃ. ಪಂಚರಾತ್ರದ ಪ್ರಮಾಣ ವಿಗ್ರಹ ಸುಪೂರ್ಣ ಗುಣೈಕ ದೇಹ, ಅವನ ಗುಣಗಳೇ ಅವನ ದೇಹ ಅಂತಿಕೊಂಡಂತನ್ನೋದಕ್ಕೋಸ್ಕರ ತೈತ್ರಿಯ ಉಪನಿಷತ್ತಲ್ಲಿ ಬರ್ತಾರೆ, ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ. ಈ ರೀತಿಯಾಗಿರ್ತಕ್ಕಂಥ ಆ 7ನೇ ಪ್ರಮಾಣವನ್ನು ಒಂದೇ ಶ್ಲೋಕದಲ್ಲಿ 7 ಪ್ರಮಾಣಗಳನ್ನು ಸ್ವಲ್ಪ ಅದನ್ನು ಕೊಟ್ಟು ಇದು ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಭಗವಂತ ಸರ್ವೋತ್ತಮ ಅಂತ ಅನ್ನೋದಕ್ಕೋಸ್ಕರ ನಿಮಗೆ 1-2 ತಾಸು ಪ್ರವಚನ ಕೊಡಬೇಕಾಗಿದೆಯಾ? ಈ ಒಂದು ಶ್ಲೋಕ ಸಾಕು. ಆಭಾಸ ಏವ ಪೃಥಕ್ ಈಶತ ಏಷ ಜೀವ. ನಾವು ಪರಮಾತ್ಮನ ಪ್ರತಿಬಿಂಬರು ಅಧೀನರು ನಾವು ಅನ್ನೋದಕ್ಕೋಸ್ಕರ 2ನೇ ಅಧ್ಯಾಯದ 3ನೇ ಪಾದದ 50ನೇ ಸೂತ್ರ ನಮಗೆ ಹೇಳ್ತಾರೆ, ಆಭಾಸ ಏವಚ. ಎಲ್ಲರೂ ಕೂಡ ಪರಮಾತ್ಮನ ಪ್ರತಿಬಿಂಬರು, ಅವನ ಅಧೀನರು ಅಂತ ಹೇಳ್ತದೆ. ಜೀವ ಬ್ರಹ್ಮ ಬೇರೆ ಅನ್ಲಿಕ್ಕೆ ಪ್ರಮಾಣೇನು? ಪೃಥಗುಪದೇಶಾತ್ 2ನೇ ಅಧ್ಯಾಯದ 3ನೇ ಪಾದದ 28ನೇ ಸೂತ್ರ. ಆ ಮುಕ್ತನಿಗೆ ಪೂರ್ತಿ ಆನಂದ, ಜ್ಞಾನಾನಂದ ಶರೀರ. ಆದರೆ ಸೃಷ್ಟಿಯಾದಿಗಳನ್ನು ಮಾಡಲಿಕ್ಕೆ ಪರಮಾತ್ಮ ಅವರಿಗೆ ಸಾಮರ್ಥ್ಯವನ್ನು ಕೊಡೋದಿಲ್ಲ. ಆದ್ದರಿಂದಾಗಿ ನಾಸ್ತಿ ಜಗತ್ತೋ ವಿಷಯೇತು ಶಕ್ತಿ. ಪರಮಾತ್ಮ ಅಕ್ಷರಗಳನ್ನು ಮೀರಿ ಇರತಕ್ಕಂಥ ಮಹಿಮೆ ಉಳ್ಳವನು. ಪರೋ ಮಾತ್ರೆಯ ತನ್ಮಾವೃದಾನ ನತೇ ಮಹಿಷ್ಮಂ ಅನ್ವಶ್ನುವಂತಿ. ಅ ಅಂದರು ಪರಮಾತ್ಮ, ಆ ಅಂದರು ಪರಮಾತ್ಮ, ಈ ಅಂದರು ಪರಮಾತ್ಮ, ಊ ಅಂದರು ಪರಮಾತ್ಮ. ಮಾತ್ರಾಗಣನೆಯನ್ನು ಮೀರಿರ್ತಕ್ಕಂಥ ಮಹಾನುಭಾವನೇನು ಅಂತ ತಿಳ್ಕೊಂಡಂತೇಳಿ ಅನ್ನೋ ವಿಚಾರವನ್ನು ಇಲ್ಲಿ ಹೇಳಿದ್ದಾರೆ. ಪರಮಾತ್ಮ ಷಡ್ಗುಣೇಶ್ವರ ಸಂಪನ್ನ ಅನ್ನೋದಕ್ಕೋಸ್ಕರ ಪಂಚರಾತ್ರದಲ್ಲಿ ಬಂದಿರತಕ್ಕಂಥ ಸ್ತೋತ್ರ ಜಿತಂತೆ ಸ್ತೋತ್ರ. ಜಿತಂತೆ ಪುಂಡರೀಕಾಕ್ಷ ಪೂರ್ಣ ಷಡ್ಗುಣ್ಯ ವಿಗ್ರಹ. ಷಡ್ಗುಣೇಶ್ವರ ಸಂಪನ್ನಾಗಿದ್ದಾನೆ ಪರಮಾತ್ಮ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಈ ಪ್ರಮಾಣವನ್ನು ಕೊಡ್ತಾರೆ. ಪರಮಾತ್ಮ ಧ್ಯಾನಾನಂದ ಸ್ವರೂಪಿ. ಆದ್ದರಿಂದ ಲೌಕಿಕವಾಗಿ ಕೂಡ ಕಾಣಿಸ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಪರಮಾತ್ಮ ಕುಳಿತಾಗ ವರ್ಣನೆ ಮಾಡ್ತಾರೆ. ಸಚ್ಚಿತ್ ಆನಂದ ರೂಪ, ಜ್ಞಾನಾನಂದ ಸ್ವರೂಪನಾಗಿರ್ತಕ್ಕಂಥವನು ಪರಮಾತ್ಮ ಅಂತೇಳಿ. ಅವನ ಗುಣಗಳು, ಅವನ ರೂಪ, ಅವನ ಅನೇಕ ಅವತಾರ, ಅವನಿಗೂ ಅವನ ಕೈಗೂ ಸ್ವರೂಪ ಅಂತಿಕೊಂಡಂತ ಅನ್ನೋದಕ್ಕೋಸ್ಕರ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ, ಇದನ್ನು ಉದಾಹರಣೆಯಾಗಿ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಏನರ್ಥ ಹೇಳಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದು ತತ್ವನಿರ್ಣಯದ ವೈಶಿಷ್ಟ್ಯ. ಇದರ ನಂತರ 5 ಪ್ರಮಾಣಗಳಿಂದ ಯುಕ್ತವಾದದ್ದು ಮುಂದಿನ ಶ್ಲೋಕ. ಮಾಹಾತ್ಮ್ಯ ದೇಹ. ಮೋಕ್ಷದಲ್ಲಿ ಹೇಳ್ತಾರೆ ಮಹಾವಿಭೂತೆ, ಮಹಾತ್ಮ ಶರೀರ ಅಂತೇಳಿ ಅನಂತ ಕಾಂತಿಯಿಂದ ಕೂಡಿದ ವ್ಯಕ್ತಿ. ಆನಂತರ ಅಪ್ರಾಕೃತವಾದ ಮಹಿಮಾದಿಂದ ಯುಕ್ತವಾದ ಶರೀರ ನಿನ್ನದು ಅಂತಿಕೊಂಡಂತೇಳಿ ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಬಂದಿದೆ. ಇಲ್ಲೂ ಕೂಡ ಅದೇ ಅರ್ಥವನ್ನು ಮಾಡಬೇಕು. ಶ್ರುತಿ ಮುಕ್ತಿಗತೆ
ಯಾರು ಈ ಪರಮಾತ್ಮನ ನಂಬ್ತಾರೆ ಅವರು ಮೋಕ್ಷವನ್ನು ಹೊಂದ್ತಾರೆ ಅಂತೇಳಿ ನಮಗೆ ಮುಕ್ತಿದಾತ. ಇದನ್ನು ತಿಳಿಸುವುದಕ್ಕೋಸ್ಕರ ಬಂಧಕೋ ಭೋಪಾಸೇನ ಭೋಪಾಸಾಚ್ಯಮೋಚಕ, ಪರಮಾತ್ಮ ಸಂಸಾರ ಅಂತಕೊಂಡಂಥ ಹಗ್ಗದಿಂದ ಕಟ್ಟಿ ಹಾಕ್ತಾನೆ. ಆದರೆ ಜ್ಞಾನಿಗಳ ಅನುಗ್ರಹವಾಗಿ ಜ್ಞಾನ ಆಗುವಂತೆ ಮಾಡಿ ಮೋಕ್ಷವನ್ನು ಕೊಡ್ತಾನೆ. ಇಂಥ ಸಂದರ್ಭದಲ್ಲಿಯೂ ಕೂಡ ಪರಮಾತ್ಮ ಅತ್ಯಂತ ಉತ್ಸಾಹದ ಬುಗ್ಗೆ ಆದ್ದರಿಂದಾಗಿ ನಾವು ಕೂಡ ಪರಮಾತ್ಮನನ್ನು ವರ್ಣನೆ ಮಾಡ್ತಾ ಅವನಲ್ಲಿ ನಾವು ಆಸಕ್ತರಾಗಬೇಕು ಅಂತಕೊಂಡಂಥ ವಿಚಾರವನ್ನು ಈ ಸ್ತೋತ್ರ ಹೇಳ್ತಾ ಇದೆ. ಪರಮಾತ್ಮ ಸಂಸಾರದಿಂದ ಕಟ್ಟಿ ಹಾಕ್ತಾನೆ, ಸಂಸಾರದಿಂದ ಮುಕ್ತರನ್ನಾಗಿ ಮಾಡ್ತಾನೆ. ತದ್ಗುಣಗತೋ ನ ಕಥಂಚನೇಶೋ, ಪರಮಾತ್ಮನ ಮಹಿಮೆಯನ್ನು ಮಹಾಲಕ್ಷ್ಮೀ ದೇವಿಯಾಗಲಿ, ಬ್ರಹ್ಮನಾಗಲಿ, ರುದ್ರರಾಗಲಿ ಅವನನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ಸ್ಕಂದ ಪುರಾಣದ ಉದಾಹರಣೆ ಇದೆ. ಬಂಧಕೋ ಭವಪಾಸೇನ ಭವಪಾಸಾಚ್ಯಮೋಚಕ, ಪರಮಾತ್ಮ ನಮ್ಮನ್ನು ಸಂಸಾರದಲ್ಲಿ ಕಟ್ಟಿ ಹಾಕ್ತಾನೆ ಅಥವಾ ಸಂಸಾರದಿಂದ ಮುಕ್ತರನ್ನಾಗಿ ಮಾಡ್ತಾನೆ. ಶ್ರುತಿ ಮುಕ್ತಿಗತೆ ಅಂತಿಕೊಂಡಂತೆಲ್ಲ ಉದಾಹರಣೆ ಇದೆ. ಅಷ್ಟೇ ಅಲ್ಲ, ಉತ ಅಮೃತಶ್ಚ ಈಶಾನೋ ಯದನ್ನೇ ಅಂತಿರೋಹತಿ ಅಂತನ್ನೋ ಪ್ರಮಾಣವನ್ನು ಕೊಡ್ತಾ ಪರಮಾತ್ಮ ನಮಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ, ನಾವಾಗೇ ಇರಲಿಕ್ಕಾಗೋದಿಲ್ಲ ಅಂತನ್ನೋ ಮಾತನ್ನು ಪುರುಟ ಸೂಕ್ತ ಹೇಳ್ತದೆ. ಮಹಿಮೆಗೆ ಎಷ್ಟು ಪ್ರಮಾಣ ಬೇಕು ಹೇಳಿ. ಇನ್ನೊಂದು ಪ್ರಮಾಣ ಹೇಳ್ತಾರೆ, ಪರಮಾತ್ಮ ಅಮೃತ, ಪರಮಾತ್ಮ ಅಭಯದಾತ, ಪ್ರಳಯದಲ್ಲಿ ನಮ್ಮೆಲ್ಲರನ್ನೂ ಅನ್ನದಂತೆ ತಿಂದು ಹಾಕ್ತಕ್ಕಂಥವನು. ಸಹ ಅಮೃತಸ್ಯ ಅಭಯಸ್ಯ ಇತಃ ಮರ್ತ್ಯಮನ್ಯಂ ಯದಾಗಾತ್, ಮಾತ್ರ ಮಶ್ನಂತಿ ಅಂತಿಕೊಂಡಂತನ್ನುವ ಈ ಶ್ಲೋಕದ ಭಾಗ ಅಂತೇನಿದೆ. ಅಸ್ಯ ಸುಖಸ್ಯ ಮಾತ್ರ ಅಶ್ನಂತಿ ಅಂತೇಳ್ಕೊಂಡಂತನ್ನೋದಕ್ಕೋಸ್ಕರ ನಾವೆಲ್ಲರೂ ಮೋಕ್ಷಕ್ಕೆ ಹೋಗ್ತಕ್ಕಂಥವ್ರು ನಮ್ಮ ಪರಿಪೂರ್ಣ ಸುಖ ಅನುಭವಿಸ್ತೇವೆ ನಾವು. ಆದರೆ ಪರಮಾತ್ಮನ ಸುಖದಲ್ಲಿ ಎದುರಿಗೆ ಅದು ಸಮುದ್ರದಲ್ಲಿ ಒಂದು ಸಣ್ಣ ಹನಿ ಇದ್ದಂತೆ. ಆನಂತರ ಮುಕ್ತ ಸುಗುಣಾಶ್ಚ ಶತಾವರೇಣ, ಮುಕ್ತರಲ್ಲಿಯೂ ಕೂಡ ತಾರತಮ್ಯ ಇದೆ ಅನ್ನುವ ಸಿದ್ಧಾಂತ. ಇದು ಒಂದೊಂದು ಸಿದ್ಧಾಂತಕ್ಕೆ ವಿಶೇಷವಾಗಿ ನಾವು ತಿಳಿದುಕೊಳ್ಬೇಕು. ಮೊದಲನೇದ್ದು ಪರಮಾತ್ಮನ ಶರೀರ ಅಪ್ರಾಕೃತ ಅದ್ಭುತ ಮಹಿಮೆಯಿಂದ ಯುಕ್ತವಾಗಿದೆ, ಆದ್ದರಿಂದ ಅವನು ಸರ್ವೋತ್ತಮ. ಎರಡನೆಯದಾಗಿ ಸಂಸಾರದಲ್ಲಿ ನಮ್ಮನ್ನು ಕಟ್ಟಿ ಹಾಕೋನು ಅವನೇ, ಆದ್ದರಿಂದ ನಾವು ಅಸ್ವತಂತ್ರರು. ಆದರೆ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾನೆ ಮಹಾಕರುಣಾ ಸಮುದ್ರ. ಅಷ್ಟೇ ಅಲ್ಲ, ಈ ಪರಮಾತ್ಮ ಅನುಗ್ರಹದಿಂದಲೇ ಮನುಷ್ಯ ಉತ್ತಮವಾಗಿರ್ತಕ್ಕಂಥ ಮೋಕ್ಷವನ್ನು ಪಡೀತಾನೆ. ಅದಕ್ಕೆ ಪ್ರಮಾಣ ಉತ ಅಮೃತಸ್ಯೈಷಾನೋ ಯದನ್ನೇನಾತಿರೋಹತಿ. ಆನಂತರ ಪರಮಾತ್ಮನ
ಮಹಿಮೆಯನ್ನು ಸಂಸಾರದಲ್ಲಿ ಮುಕ್ತಿಯಲ್ಲಿ ಇರತಕ್ಕಂಥ ರುದ್ರದೇವರಾಗಲಿ ಬ್ರಹ್ಮದೇವರಾಗಲಿ ಪರಮಾತ್ಮನ ಗುಣಗಳನ್ನು ಎಣಿಸಲಿಕ್ಕೆ ಸಮರ್ಥರಾಗುವುದಿಲ್ಲ. ಬ್ರಹ್ಮಾಚ ತದ್ಗುಣಗತೋ ನ ಕಥಂಚನೇಶು. ಆ ನಂತರ ನ ಶ್ರೀಹಿ ಕುತಸ್ತದ ಪರೆ. ಲಕ್ಷ್ಮೀದೇವಿಯೇ ಪರಮಾತ್ಮನನ್ನು ಪೂರ್ತಿ ತಿಳಿದುಕೊಳ್ಳಲಿಕ್ಕೆ ಸಮರ್ಥರಾಗಲಿಲ್ಲ. ಉಳಿದವರು ಅಸ್ಯ ಸುಖಸ್ಯ ಮಾತ್ರಾಮಶ್ನಂತೆ. ಮುಕ್ತಿಗೆ ಹೋದವರು ತಮ್ಮ ಸ್ವರೂಪ ಶರೀರದ ಎಲ್ಲ ಆನಂದವನ್ನು ಪಡೆದರೂ ಕೂಡ ಪರಮಾತ್ಮದ ಆನಂದದ ಎದುರಿಗೆ ಸಣ್ಣ ಸಂದರ್ಭ. ಜಗತ್ತಿನಲ್ಲಿ ದೇವಾದಿ ದೇವತೆಗಳಲ್ಲಿ ಕೂಡ ತಾರತಮ್ಯ ಇದೆ, ಮುಕ್ತರಲ್ಲಿಯೂ ಕೂಡ ತಾರತಮ್ಯ ಇದೆ. ಇದೆಲ್ಲವೂ ಕೂಡ ಪರಮಾತ್ಮನ ಅಧೀನವಾಗಿದೆ. ಏತಸ್ಯೈವಾನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರಾಂ ಉಪಹನಂತಿ ಶೈಷಾನಂದಸ್ಯ ಮೀಮಾಂಸಾ ಭವತಿ. ಈ ಎಲ್ಲ ಮಂತ್ರಗಳು ಏನು ತಿಳಿಸ್ಕೊಡ್ತವೆ ಅಂತಕೊಂಡಂತಂದರೆ ಮುಕ್ತಿಗೆ ಹೋದ ಮೇಲೆ ಅವನು ಸಮಾನರಾಗ್ತೇವೆ ಅಂತಕೊಂಡಂತನ್ನೋದು ಸರ್ವತಾ ತಪ್ಪು. ಅವನಿಗೂ ನಮಗೂ ಅಂತರ ಬಹಳ ಇದೆ. ಅಷ್ಟೇ ಅಲ್ಲ, ಪರಮಾತ್ಮನ ಆನಂದದ ಎದುರಿಗೆ ನಮ್ಮ ಆನಂದ ಬಹಳ ಅತಿ ಒಂದು ಹನಿಯಷ್ಟು ಕೂಡ ಇಲ್ಲ. ಇಂಥ ಮಹಾಮಹಿಮ ಪರಮಾತ್ಮ ಅಂತ ತಿಳ್ಕೊಂಡು ಹೇಳಿದ್ದ. ಈ ಶ್ಲೋಕದಲ್ಲಿ 6 ಪ್ರಮಾಣಗಳ ಉದಾಹರಣೆಗಳನ್ನು ತೋರಿಸಿಕೊಟ್ಟಿದ್ದಾರೆ. ಆನಂತರ ಇಷ್ಟೆಲ್ಲ ಮಹಿಮೆ ರುದ್ರ ಬ್ರಹ್ಮರಿಗೆ ಬ್ರಹ್ಮ ವಾಯುಗಳಿಗಿದ್ದರೆ ಅವರ ಮಹಿಮೆ ಪರಮಾತ್ಮನ ಮೀರಿದ್ದಾಗಿರಬೇಕಲ್ಲ. ಅದಕ್ಕೋಸ್ಕರ ಇಲ್ಲ. ಆಭಾಸಕಾಭಾಸ ಪರಾವಭಾಸ ರೂಪಾಣ್ಯಜಸ್ತ್ರಾಣಿ ಚ ಚೇತನಾನಾಂ. ಚೇತನರಾಗಿರ್ತಕ್ಕಂಥ ಅವರ ರೂಪ ನಿತ್ಯವಾಗಿರ್ತದೆ. ಅವರ ಯೋಗ್ಯತಾನುಸಾರವಾಗಿ ಪರಿಪೂರ್ಣವಾಗಿರ್ತದೆ. ಅವರು ಅಂತಂದರೆ ಪರಮಾತ್ಮನಿಗೆ ಪ್ರತಿಬಿಂಬ ಮಹಾಲಕ್ಷ್ಮೀದೇವಿ, ಅಥವಾ ಬರೀ ಪುರುಷರನ್ನು ಹಿಡಿದುಕೊಂಡ್ರೆ ಪರಮಾತ್ಮನಿಗೆ ಪ್ರತಿಬಿಂಬ ವಾಯುದೇವರು, ವಾಯುದೇವರಿಗೆ ಪ್ರತಿಬಿಂಬ ಗರುಡಶೇಷರುದ್ರರು, ಆನಂತರ ರುದ್ರದೇವರಿಗೆ ಪ್ರತಿಬಿಂಬ ಇಂದ್ರ, ಅವರಿಗೆ ಪ್ರತಿಬಿಂಬ ಪ್ರಾಣ ಮತ್ತು ದಕ್ಷ, ಬ್ರಹ್ಮರುದ್ರಾದಿರ್ತಕ್ಕಂಥ ದೇವತೆಗಳು ಕೂಡ ಯಾವಾಗಲೂ ನಮಗೆ ವರ ಕೊಡೋದರಲ್ಲಿ ಮುಖ್ಯರಾಗಿರ್ತಾರೆ. ಆದರೆ ಅಂಥವರು ಎಂದಿಗೂ ಯಾವ ಸಂದರ್ಭದಲ್ಲಿಯೂ ಕೂಡ ಮುಕ್ತವು ಪರಮಾತ್ಮನ ಸಮಾನತೆಯನ್ನು ಎಂದಿಗೂ ಹೊಂದೋದಿಲ್ಲ. ನಮಗೂ ಪರಮಾತ್ಮನಿಗಂತರ ಯಾವಾಗಲೂ ಇರ್ತದೆ ಅಂತೇಳಿ. ನಮ್ಮಲ್ಲಿ ಒಬ್ಬರು ಆಚಾರ್ಯರು ಹೇಳಿದರು ಅಹಂ ಬ್ರಹ್ಮಾಸ್ಮಿ ಅಂತೇಳಿ. ಇನ್ನೊಬ್ಬರು ಆಚಾರ್ಯ ಹೇಳಿದರು ಮುಕ್ತಿಯಲ್ಲಿ ನಮಗೂ ಪರಮಾತ್ಮನ ಸುಖಕ್ಕೂ ಸಮಾನತೆ ಇರ್ತದೆ ಅಂತೇಳಿ. ಶ್ರೀಮದ್ ಆಚಾರ್ಯ ಹೇಳ್ತಾರೆ ನಮಗೂ ಪರಮಾತ್ಮನಿಗೂ ಪೂರ್ತಿ ಭಿನ್ನತೆ ಇದೆ. ಪರಮಾತ್ಮನ ಆನಂದದ ಎದುರಿಗೆ ನಮ್ಮ ಆನಂದ ಒಂದು ಸಮುದ್ರದ ಕಣದಷ್ಟು ಕೂಡ ಇಲ್ಲ. ಆದರೆ ಇನ್ನೊಬ್ಬರು ಇದ್ದುಕೊಂಡು ಇಲ್ಲಿ ವ್ಯವಸ್ಥೆಯನ್ನು ನೋಡ್ಕೊಳ್ಳಿಕ್ಕೆ ಬೇಕು ಅಂತೇಳಿ ಮತ್ತೊಬ್ಬರನ್ನ ಇಟ್ಟಲಾಗಿದೆ. ಪರಮಾತ್ಮ ದುಷ್ಟರನ್ನು ಸಂಹಾರ ಮಾಡಿದ್ದಾನೆ. ಆದರೆ ಯಾವ ರೂಪದಲ್ಲಿ ಅವರನ್ನು ಸಂಹಾರ ಮಾಡಿದ್ದಾನೆ
ಅಂತಹ ಸಂದರ್ಭದಲ್ಲಿ ಅವರವರಿಗೆ ಯೋಗ್ಯತಾನುಸಾರವಾಗಿ ಪರಮಾತ್ಮ ಅವರಿಗೆ ರೂಪವನ್ನು ಕೂಡ ಕೊಡ್ತಾನೆ. ಆದರೆ ಎಲ್ಲರೂ ಕೂಡ ಪರಮಾತ್ಮನ ಅಧೀನರೇ. ಇನ್ನು ಅವರಿಗೆ ಅವರು ಇವರಿಗೆ ಪ್ರತಿಬಿಂಬ, ಅವರಿವರಿಗೆ ಪ್ರತಿಬಿಂಬ, ಅವರಿವರಿಗೆ ಪ್ರತಿಬಿಂಬ ಅಂತ ಅಂತೇಳಿ ಇದು ಅಸಂಖ್ಯ ಕ್ರಮದಲ್ಲಿ ಹೊರಡುತ್ತದೆ. ಅಷ್ಟು ಜೀವರಾಶಿಗಳಿದ್ದಾರೆ, ತಾರತಮ್ಯ ಇದೆ. ಅದಕ್ತಾರೆ ರೂಪಾಣ್ಯಜಸ್ರಾಣಿ ಚ ಚೇತನ ನಾಮಂತೆ ಅಂತೇಳಿ. ಹೀಗೆ ಪರಮಾತ್ಮನ ಮಹಿಮೆ ಅತ್ಯಂತ ಶ್ರೇಷ್ಠವಾಗಿದೆ. ಅಧೀನರಾಗಿರ್ತಕ್ಕಂತಹ ತನ್ನವರಿಗೆ ಪರಮಾತ್ಮ ಎಲ್ಲ ಕಾಲದಲ್ಲೂ ಸಂರಕ್ಷಣೆ ಮಾಡ್ತಾನೆ ಅಂತ ಅನ್ನೋದಕ್ಕೋಸ್ಕರ ವಿಷ್ಣು ಸದೈವಾತಿಶಯಾತ್ ಕದಾಪಿ, ಪರಮಾತ್ಮ ಯಾವಾಗಲೂ ಪರಿಪೂರ್ಣನಾದುದರಿಂದ ಗಚ್ಚಂತಿ ಕೇಶಾದಿ ಗಣಾನ ಮುಕ್ತೋ, ಯಾರೂ ಕೂಡ ಪರಮಾತ್ಮನನ್ನು ಮೀರಿ ಇರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ಇದನ್ನು ನೋಡ್ಕೊಳ್ಬೇಕು ನಾವು. ಇಂಥ ವಿಶಿಷ್ಟತೆಯನ್ನು ನಾವು ಕಾಯ್ದುಕೊಳ್ಬೇಕಾಗ್ತದೆ. ಹೀಗೆ ಪರಮಾತ್ಮನ ಮಹಿಮೆಯನ್ನು ನಮಗೆ ತಾತ್ಪರ್ಯ ತಿಳಿಸಿಕೊಡ್ತಾ ಇದೆ. ಈ 3-4 ಶ್ಲೋಕಗಳಲ್ಲಿ ನಾವು ಏನು ತಿಳಿದುಕೊಂಡೆವು ಅನ್ನೋದನ್ನು ನಾವು ನೆನೆಸ್ಬೇಕು. ನಿಮ್ಮ ನೆನಪಿಗೋಸ್ಕರ ನಾನು ಹೇಳ್ತಾ ಇದ್ದೇನೆ. ಪರಮಾತ್ಮನ ಸಮಾನರು ಯಾರೂ ಇಲ್ಲ, ಪರಮಾತ್ಮನ ಸಮಾನ ಯಾರು ಆಗುವುದೂ ಇಲ್ಲ. ಆಚಾರ್ಯ ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಸಿದ್ಧಾಂತ ನೆನಪಿನ ಇಟ್ಕೊಳ್ಬೇಕು. ಪರಮಾತ್ಮನ ಸಮರು ಯಾರೂ ಇಲ್ಲ, ಅವನಕ್ಕಿಂತಲೂ ಶ್ರೇಷ್ಠರು ಯಾರೂ ಇಲ್ಲ. ಆನಂತರ ಈ ಸತ್ಯವಾದ ಮಾತನ್ನು ಯಾವಾಗಲೂ ನೆನಪಿನ ಇಟ್ಕೊಳ್ಬೇಕು. ನ ಭೂತಂ ನ ಭವಿಷ್ಯತಿ. ಪರಮಾತ್ಮ ನಂಬರ್ 2, ಪರಮಾತ್ಮ ಅಕ್ಷರರು ಅನಿಸಿಕೊಂಡಿರ್ತಕ್ಕಂಥ ಸಕಲ ಜೀವರಿಂದಲೂ, ಅಕ್ಷರಗಳು ಅಂತರಿಸಿಕೊಂಡಿರ್ತಕ್ಕಂಥ ಮಹಾಲಕ್ಷ್ಮಿಯಿಂದಲೂ ಪರಮಾತ್ಮ ಉತ್ತಮನಾಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ. ಪರಮಾತ್ಮನನ್ನು ಬಿಟ್ಟು ಎಲ್ಲರೂ ದುಃಖಿಗಳು, ದುಃಖ ಇದೆ, ದುಃಖ ಸ್ಪೃಷ್ಟರು. ಆನಂತರ ಪರಮಾತ್ಮ ಮುಕ್ತಿದಾತನಾಗಿದ್ದಾನೆ ಅಂದ ಮೇಲೆ ಉಳಿದವರಿಗೆ ಮಾತ್ರ ಮುಕ್ತಿದಾತ ಇಲ್ಲ. ಪರಮಾತ್ಮನ ಗುಣಗಳಿಗೂ ಪರಮಾತ್ಮನ ರೂಪಗಳಿಗೂ ಪರಮಾತ್ಮನ ಅವಯವಗಳಿಗೂ ಯಾವುದೇ ರೀತಿಯಾಗಿರ್ತಕ್ಕಂತಹ ಸ್ವಗತ ಭೇದ ಇಲ್ಲ. ಆ ಪರಮಾತ್ಮ ಜಗತ್ತನ್ನು ಪ್ರಳಯ ಮಾಡತಕ್ಕಂಥ ರುದ್ರದೇವರಿಗೂ ಕೂಡ ಮೃತ್ಯುವಾಗಿದ್ದಾನೆ. ಆ ನಂತರ ಎಲ್ಲ ವೇದಗಳು ಪರಮಾತ್ಮನನ್ನೇ ವರ್ಣನೆ ಮಾಡ್ತವೆ. ಹೇಗೆ ಪರ್ವತದ ಮೇಲೆ ಬಿದ್ದ ನೀರು ಸಮುದ್ರ ಬಾಷ್ಪವಾಗಿ ಮೋಡಾಗಿ ಮಳೆ ಆಗ್ತದೆ, ಆ ಮಳೆಯಿಂದ ನದಿಯಾಗಿ ಮತ್ತೆ ಪುನಃ ಸಮುದ್ರವನ್ನು ಸೇರ್ತದೆ. ಹಾಗೆ ಎಲ್ಲ ಗುಣಗಳು ಭಗವಂತನನ್ನೇ ಹೇಳುತ್ತವೆ. ಆನಂತರ ಎಲ್ಲ ಜೀವರು ಪರಮಾತ್ಮನ ಪ್ರತಿಬಿಂಬರು, ಅಧೀನರು. ಪೃಥಗುಪದೇಶ ತಂತಿಕೊಂಡಂತನ್ನೋ ಬ್ರಹ್ಮಸೂತ್ರ ಜೀವಬ್ರಹ್ಮರು ಬೇರೆ ಅಂತ ಅನ್ನೋದು ಸ್ಪಷ್ಟವಾಗಿ ಹೇಳಿದೆ. ಪರಮಂ ಸಾಮ್ಯಮುಪೈತೆ ಅಂತ ತಿಳ್ಕೊಂಡಂತೇಳಿ ಮುಕ್ತಿಯಲ್ಲಿ ಪರಮಾತ್ಮನ ಸಾಮ್ಯತೆಯನ್ನು, ಸಮಾನತೆಯನ್ನು ಹೊಂತಾರೆ ಅಂತಂದ್ರೆ ಏನು ಅಂತಾರೆ? ಪರಮಾತ್ಮನ ಪೂರ್ತಿ ಸಮಾನತೆ ಅಲ್ಲ, 1-2 ಗುಣಗಳ ಸಮಾನತೆ. ಅದು ಕೂಡ ಸ್ವತಂತ್ರವಾಗಿ. ಏನು? ಪ್ರಳಯ ಬಂದಾಗ ಅವ್ರ ಸಾವು ಇಲ್ಲ, ಸೃಷ್ಟಿಯಾದಾಗ ಅವ್ರಿಗೆ ಜನ್ಮ ಇಲ್ಲ. ಇಷ್ಟೇ. ಈ ವಿಷಯದಲ್ಲಿ ಪರಮಾತ್ಮನ ಸಮಾನರು, ಮತ್ತೇನಿಲ್ಲ.
ಆ ನಂತರ ಪರಮಾತ್ಮನ ಮಹಿಮೆ ಅನಂತ. ಯಾರು ಏನು ಎಷ್ಟು ಎಣಿಸಿದರೂ ಕೂಡ ಅವನ ಮಹಿಮೆಯನ್ನು ಪೂರ್ತಿ ಹೇಳಲಿಕ್ಕಾಗೋದಿಲ್ಲ. ಪರಮಾತ್ಮ ಸಚ್ಚಿದಾನಂದ ವಿಗ್ರಹ, ಜಿತಂತೆ ಪುಂಡರೀಕಾಕ್ಷ ಪೂರ್ಣ ಷಾಡ್ಗುಣ್ಯ ವಿಗ್ರಹ ಅಂತೇಳಿ. ಸಚ್ಚಿದಾನಂದ ರೂಪಾಯ ವರೇಣ್ಯಾಯ ನಮೋ ನಮಃ ಅಂತಿಕೊಂಡು ಅಂತ ಹೇಳಿದ್ರಿಂದ ಪರಮಾತ್ಮನ ಶರೀರ ಸಚ್ಚಿತ್ ಆನಂದ ಸ್ವರೂಪವಾಗಿರ್ತಕ್ಕಂಥದ್ದು. ಆನಂತರ ಪರಮಾತ್ಮನು ಅನಂತ ವಿಭೂತಿ, ಅನಂತ ಮಹಿಮೆ ಇರತಕ್ಕಂಥವನು. ಅರ್ಜುನನಿಗೆ ತನ್ನ ಆ ರೂಪವನ್ನು ರೂಪದ ಒಂದು ಭಾಗವನ್ನು ತೋರಿಸಿ ನಾನು ಎಷ್ಟು ವಿಸ್ತಾರನಾಗಿದ್ದೇನೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಈ ಪರಮಾತ್ಮ ಸಂಸಾರದಲ್ಲಿ ನಮ್ಮನ್ನು ತರ್ತಾನೆ, ಅನುಕೂಲ ಮಾಡಿಕೊಡ್ತಾನೆ, ಸಾಧನೆಗೆ ಅನುಕೂಲ ಮಾಡಿಕೊಡ್ತಾನೆ. ನಾವು ಪರಮಾತ್ಮನ ತಿಳಿದುಕೊಂಡು ಅವನು ಪಡೀಲಿಕ್ಕೆ ಪ್ರಯತ್ನ ಮಾಡಿದರೆ ಮೋಕ್ಷವನ್ನು ಕೊಡ್ತಾನೆ. ಬಂಧಕೋ ಭವಪಾಸೇನ ಭವಪಾಶ್ಚ ಮೋಚಕ. ಅಷ್ಟೇ ಅಲ್ಲ, ಯಾರು ಪರಮಾತ್ಮನ ಪಡೆಯಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅವರು ಜನನ ಮರಣ ಚಕ್ರದಿಂದ ಮುಕ್ತರಾಗ್ತಾರೆ. ಮೋಕ್ಷದಾತ ಪರಮಾತ್ಮನೊಬ್ಬನೇ. ಇವನ ಗುಣಗಳ ಹಂತವನ್ನು ಮಹಾಲಕ್ಷ್ಮೀ ದೇವಿ ಕೂಡ ಪೂರ್ತಿ ತಿಳಿದುಕೊಳ್ಳಿಕ್ಕಾಗಲಿಲ್ಲ, ಉಳಿದವರನ್ನು ತಿಳ್ಕೊಳ್ತಾರೆ. ಆದ್ದರಿಂದ ಪರಮಾತ್ಮ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು. ಜಗತ್ತಿನಲ್ಲಿ ಪರಮಾತ್ಮನ ನಂತರ ಮಹಾಲಕ್ಷ್ಮೀ ದೇವಿ, ಅವಳ ನಂತರ ಬ್ರಹ್ಮದೇವರು, ಅನಂತ ಜೀವರಾಶಿಗಳ ಈ ತಾರತಮ್ಯ ಇದು ಕೊನೆಯವರೆಗೂ ಇದೆ. ಎಂದಿಗೂ ಒಬ್ಬರು ಇನ್ನೊಬ್ಬರಾಗೋದಿಲ್ಲ. ಆದ್ದರಿಂದಾಗಿ ಎಲ್ಲರೂ ಎಂದಿಗೂ ಯಾರು ಎಷ್ಟೇ ಪ್ರಯತ್ನ ಮಾಡಿದರೂ ಆ ಭಗವಂತನನ್ನು ಮೀರಿ ಇರಲಿಕ್ಕಾಗೋದಿಲ್ಲ. ಅಷ್ಟು ವಿಚಾರ, ಇಷ್ಟು ತತ್ವಗಳನ್ನು ಇವತ್ತಿನ ದಿವಸ ಆಚಾರ್ಯರು ಕೇವಲ 3 ಶ್ಲೋಕದಲ್ಲಿ ವಿವರಣೆ ಮಾಡಿದ್ದಾರೆ. ಯಾಕೆ ಇದನ್ನು ಪುನಃ ಪುನಃ ಪರಮಾತ್ಮನ ಸರ್ವೋತ್ತಮತ್ವ ಇತ್ಯಾದಿಗಳನ್ನು ಹೇಳ್ತಾರೆ ಅಂತಿಕೊಂಡಂತಂದರೆ, ನಾವು ಪರಮಾತ್ಮನ ಉಪಾಸನೆ ಮಾಡುವಾಗ ಸಂಶಯ ಬರಬಾರ್ದು ಅಂತ ತಿಳ್ಕೊಂಡಂತೆ. ನಾನು ಗ್ರೇಟ್ ಅಂತೇನು ಅಹಂಕಾರ ಬರಬಾರ್ದು ಅಂತ ತಿಳ್ಕೊಂಡು ಅಂತೇಳಿ, ನನಗೆ ಪರಮಾತ್ಮ ನೋಡ್ತಾ ಇದ್ದಾನೆ, ನಾನು ಸ್ವತಂತ್ರನಲ್ಲ ಅಂತ ತಿಳಿದುಕೊಳ್ಳೋದಕ್ಕೋಸ್ಕರ, ನಾನು ಮನಸ್ಸಿಗೆ ಬಿಂದಾಸ್ ಬಂದಂತೆ ನಡೆದುಕೊಳ್ಳಬಾರದು, ದೇವರು ಪ್ರತಿಕ್ಷಣ ನೋಡ್ತಾ ಇದ್ದಾನೆ ಅಂತ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ, ಪರಮಾತ್ಮನ ಮತ್ಸ್ಯಕೂರ್ಮಾದಿ ರೂಪಗಳಲ್ಲಿ ಭೇದ ಕಲ್ಪಿಸಬಾರದು ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ಇವೆಲ್ಲ ವಿಚಾರಗಳನ್ನು ಪುನಃ ನಮಗೆ ತಿಳಿಸಿ ಹೇಳ್ತಾರೆ. ಇಷ್ಟು 4 ಶ್ಲೋಕದಲ್ಲಿ ಬಂದ ಪ್ರಮಾಣ ಇಟ್ಟುಕೊಳ್ಳಿ. ಜಗತ್ತಿನಲ್ಲಿ ಯಾರೂ ಕೂಡ ವಿಷ್ಣು ಸರ್ವೋತ್ತಮ ಅಂದರೆ ಏನು ಅಂತ ಅನ್ನೋದನ್ನು ನೀವು ತಿಳಿಸಿ ಹೇಳಲಿಕ್ಕಾಗ್ತದೆ ಈ 4 ಶ್ಲೋಕಗಳಿಂದ. ಆಚಾರ್ಯ ನಿರ್ಣಯ ಮಾಡ್ತಾ ಇದ್ದಾರೆ. ಯಾಕೆ ಅವ್ರಿಗಿಂತ ಮೊದಲು ನಾವೇ ಬ್ರಹ್ಮರಾಗ್ತೇವೆ ಅಂತಕೊಂಡಂತಕ್ಕಂಥವ್ರು, ಮುಕ್ತಿಯಲ್ಲಿ ನಾವು ಸಮಾನರಾಗ್ತೇವೆ ಅಂತಕ್ಕಂಥವ್ರು ಅನೇಕೆಲ್ಲ ಜನ ಬಂದೋದರು. ಅವರ ತಿಳುವಳಿಕೆ ಎಷ್ಟು ಸೀಮಿತ ಅನ್ನೋದನ್ನು ಪರಮಾತ್ಮ ಈ 4 ಶ್ಲೋಕಗಳಲ್ಲಿ ತಿಳಿಸಿಕೊಟ್ಟಿದ್ದಾನೆ. ವೃಕ್ಷ ಅನ್ನಿಸ್ಬಹುದು, ಆದರೆ ಅನಿವಾರ್ಯ. ಕಠಿಣ ಅನ್ನಿಸ್ಬೋದು, ಆದರೆ ಗಣಿತದಲ್ಲಿ ಪಾಸ್ ಆಗಲಿಕ್ಕೆ ಬೇಕು. ಹಾಗೆ ತತ್ವಜ್ಞಾನ ಸ್ವಲ್ಪ ಜಡ ಅಂತ ಅನಿಸಿದರೂ ಕೂಡ ಅದನ್ನು ತಿಳಿದುಕೊಳ್ಳಬೇಕು, ಪ್ರಯತ್ನ ಮಾಡಬೇಕು, ಜಿಜ್ಞಾಸೆಯನ್ನು ಮುಂದುವರಿಸಿಕೊಳ್ಬೇಕು. ಅದಕ್ಕೋಸ್ಕರ ಈ ತಾತ್ಪರ್ಯದ 4 ಶ್ಲೋಕದ ಈ ಅಭಿಪ್ರಾಯಗಳನ್ನು ನಿಮ್ಮೆದುರಿಗೆ ಇಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಅರ್ಥ ಮಾಡಿಕೊಳ್ಳಿ, ಪ್ರತಿಯೊಂದನ್ನು 2-3 ಸಲ ಕೇಳಿ ಅಥವಾ ಬರೆದಿಟ್ಟುಕೊಳ್ಳಿ. ಭಗವಂತನ ಮಹಿಮೆ ಏನಿದೆ, ಅವನ ಸಂದರ್ಭದಲ್ಲಿ ನಮ್ಮ ಸ್ಥಿತಿ ಏನಿದೆ, ಬ್ರಹ್ಮಾದಿಗಳ ಸ್ಥಿತಿ ಏನಿದೆ, ಈ ತತ್ವವನ್ನು ತಿಳಿದುಕೊಂಡು ಪರಮಾತ್ಮನನ್ನು ಸರ್ವೋತ್ತಮ ಅಂತ ಉಪಾಸನೆ ಮಾಡಲಿಕ್ಕೆ ಅನುಕೂಲವಾಗ್ತದೆ.
ಅದನ್ನು ನಾವು ಪುನಃ ಪುನಃ ಚಿಂತನೆ ಮಾಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ತ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು.